ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಟೆಕ್ನಿಕಲ್ ಆಸ್ಪಿರೆಂಟ್ಸ್ ಆಗಿರುವಂಥ ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸೊ ನಿಮಗೆ ಈಗಾಗಲೇ ಗೊತ್ತಿರಬೇಕು, BEL ಅಲ್ಲಿ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ ಹಾಗೂ ಪ್ರೊಬೇಷನರಿ ಇಂಜಿನಿಯರ್ ಪೋಸ್ಟ್ ಎರಡರದ್ದು ನೋಟಿಫಿಕೇಷನ್ ರಿಲೀಸ್ ಆಗಿದೆ. ನೆಕ್ಸ್ಟ್ ತಿಂಗಳು 4ನೇ ತಾರೀಕು ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಗೆ ನೋಟಿಫಿಕೇಷನ್ ಎಂಡ್ ಆಗುತ್ತೆ. ಅಂದರೆ 4ನೇ ತಾರೀಕು ಒಳಗಡೆ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಹಾಗೂ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಇದು ಪ್ರೊಬೇಷನರಿ ಇಂಜಿನಿಯರ್ ಪೋಸ್ಟ್ಗಾದರೆ ನೆಕ್ಸ್ಟ್ ತಿಂಗಳು 14ನೇ ತಾರೀಕು ಇರಬೇಕನ್ಸುತ್ತೆ ಲಾಸ್ಟ್ ಡೇಟು. ಹಾಗಾಗಿ ಆ ದಿನಾಂಕದೊಳಗಡೆ ಯಾರೆಲ್ಲ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದ್ದಾರೆ, ಫ್ರೆಶ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು ಆದಷ್ಟು ಬೇಗನೆ ಅಪ್ಲೈ ಮಾಡಿಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಪ್ರಿಪರೇಷನ್ ಜೊತೆಗೆ ನನ್ನ ಒಂದು ನಡಿಗೆನೂ ಇರುತ್ತೆ. ನನ್ನ ಕಡೆಯಿಂದ ನಾನೇನು ಕೊಡೋಕ್ಕಾಗುತ್ತೆ ಅಷ್ಟು ಕಂಟೆಂಟ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಈ BEL ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ನನ್ನ ಚಾನಲಲ್ಲಿ ಕಂಟೆಂಟ್ ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಕಂಟೆಂಟ್ ಎಲ್ಲೆಲ್ಲಿ ಇರುತ್ತೆ ಅಂದರೆ KPCL ಫೋಲ್ಡ್ರಲ್ಲಿ ಮೆಕ್ಯಾನಿಕಲ್ ವೀಡಿಯೋಸ್ ಮಾಡಿಟ್ಟಿದ್ದೀನಿ, ಇನ್ನು BEL ಫೋಲ್ಡ್ರಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೀನಿ. ಹಾಗೂ ಯಾರೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತಿದ್ದಾರೆ, BEL ಅಲ್ಲದೆ RRB JE ಇರ್ಬೋದು, SSC JE ಇರ್ಬೋದು, ಹಾಗೂ KPCL JE AE JE ಇರ್ಬೋದು. ಸೊ ಆ ಎಲ್ಲ ಯಾವುದೇ ಎಕ್ಸಾಮ್ ಪ್ರಿಪೇರ್ ಆದ್ರೂ ಮೆಕ್ಯಾನಿಕಲ್ಗೆ ಈ ಒಂದು ವೀಡಿಯೋಸು ಯೂಸ್ಫುಲ್ ಆಗುತ್ತೆ. ಇದರೊಳಗಡೆ ನಾವೇನು ಕಂಟೆಂಟ್ ಅಪ್ಲೋಡ್ ಮಾಡ್ತಿದ್ವಿ 100% ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಚಾನಲ್ ಒಳಗಡೆ ಅಪ್ಲೋಡ್ ಮಾಡಿರೋಂಥ ಯಾವುದೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಇದು ಮಾಡೋದ್ರಿಂದ ನನಗೂ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಹಾಗಾಗಿ ನಾನು ನಿಮಗೆ ಇನ್ನೂ ಫರ್ದರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೋದು. ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತು, ಏನಾದರೂ ಕೇಳೋದಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಅದಕ್ಕೆ ನೋಡಿಕೊಂಡು ರಿಪ್ಲೈ ಮಾಡಿರ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವೇನು ಮಾಡ್ತಾ ಇರ್ತೀವಿ ಅಂದರೆ BEL ಪ್ರೀವಿಯಸ್ ಇಯರಲ್ಲಿ ಬಂದಿರುವಂಥ ಕೆಲವು ಕ್ವಶನ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಪ್ರೀವಿಯಸ್ ಇಯರ್ ಇಂಜಿನಿಯರಿಂಗ್ ಇದು ಅಸಿಸ್ಟೆಂಟ್ ಟ್ರೈನಿ ಇರ್ಬೋದು ಅಥವಾ ಪ್ರೊಬೇಷನರಿ ಇಂಜಿನಿಯರ್ ಇರ್ಬೋದು. ಸೊ ಎರಡೂ ಕ್ವಶನ್ ಪೇಪರ್ಸಲ್ಲಿ ಕೆಲವು ಕ್ವಶನ್ಸ್ನ ನಾನು ಪಿಕ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಮಾಡ್ತಿರೋದೇನೆಂದರೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿನಲ್ಲಿ ಕ್ವಶನ್ ಪೇಪರಲ್ಲಿ ಬಂದಿರೋಂಥ ಕ್ವಶನ್ಸ್ನ ತೊಗೊಂಡಿದ್ದೀನಿ. ಸೊ ಅವುಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿಕೊಡ್ತೀನಿ. ಸೊ ಇದೇ ರೀತಿಯಲ್ಲಿ ಇನ್ನೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಂದಿರೋಂಥ ಎಲ್ಲ ಕ್ವಶನ್ಸ್ನು ನಾನು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರೆ ಪ್ರಿಪೇರ್ ಆಗ್ತಾ ಹೋಗಿ. ಸೊ ನಿಮ್ಗೊಂದು ಬೇಸಿಕ್ ಐಡಿಯಾ ಸಿಗುತ್ತೆ. ಸೊ ಮೊದಲ ಪ್ರಶ್ನೆ ಕಡೆಗೆ ಹೋಗೋಣ. ಮೊದಲ ಪ್ರಶ್ನೆ ನೋಡಿ ಈ ರೀತಿಯಲ್ಲಿದೆ. ಸೊ ಇದು BEL ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಪ್ರೀವಿಯಸ್ ಕ್ವಶನ್. ಇದು BEL ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಪ್ರೀವಿಯಸ್ ಕ್ವಶನ್. ಸೊ ಏನು ಕೇಳಿದಾನೆ? ಕಪಲ್ ಬಗ್ಗೆ ಕೇಳ್ತಾನೆ. ಏನು ಕಪಲ್? ಕಪಲ್ ಪ್ರೊಡ್ಯೂಸಸ್ ವಾಟ್ ಅಂತ ಕೇಳ್ತಾನೆ. ಏನು ಟ್ರಾನ್ಸ್ಲೇಟರಿ ಮೋಷನ್ ಪ್ರೊಡ್ಯೂಸ್ ಮಾಡುತ್ತಾ, ರೋಟ್ರಿ ಮೋಷನ್ ಪ್ರೊಡ್ಯೂಸ್ ಮಾಡುತ್ತಾ, ಅಥವಾ ಎರಡನ್ನೂ ಪ್ರೊಡ್ಯೂಸ್ ಮಾಡುತ್ತಾ ಅಂತ ಕೇಳ್ತಾನೆ. ಸೊ ನಿಮಗೆ ಗೊತ್ತಿರಬೇಕು ಕಪಲ್ ಅಂದರೆ ಏನು ಅಂತೇಳಿ. ಕಪಲ್ ಏನಂತ ಗೊತ್ತಿದ್ದರೆ ನಿಮಗೆ ಈ ಕ್ವಶನ್ ಈಸಿಯಾಗಿ ಆನ್ಸರ್ ಮಾಡ್ಕೊಳ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ, ನನಗೆ ಇದು ಒಂದು ಬಾರ್ ಅಂತ ಇಟ್ಕೊಳ್ಳಿ. ಈ ಬಾರ್ ಮೇಲೆ ನಾನೇನು ಮಾಡ್ತೀನಿ, ಇಲ್ಲೊಂದು ಫೋರ್ಸ್ ಅಪ್ಲೈ ಮಾಡ್ತೀನಿ, ಹಾಗೂ ಇಲ್ಲೊಂದು ಫೋರ್ಸ್ ಅಪ್ಲೈ ಮಾಡ್ತೀನಿ. ಸೊ ಇದು ಹಿಂಜ್ಡ್ ಪಾಯಿಂಟ್ ಅಂತ ಇಟ್ಕೊಳ್ಳಿ. ಆಗ ನಾನು ಎರಡು ಕಡೆ ಫೋರ್ಸ್ ಅಪ್ಲೈ ಮಾಡಿದಾಗ ಈ ಫೋರ್ಸ್ ನನಗೆ ಇದರ ಮ್ಯಾಗ್ನಿಟ್ಯೂಡು ಒಂದು ಎಫ್ ಮ್ಯಾಗ್ನಿಟ್ಯೂಡ್ ಇರುತ್ತೆ, F ಕಿಲೋ ನ್ಯೂಟನು. ಇದರ ಮ್ಯಾಗ್ನಿಟ್ಯೂಡ್ನು F ಕಿಲೋ ನ್ಯೂಟನ್ ಇರುತ್ತೆ. ಸೊ ಅವಾಗ ಇದ್ರ ಮೇಲೆ ಹಿಂಗೆ ಫೋರ್ಸ್ ಅಪ್ಲೈ ಮಾಡಿದಾಗ, ಇದ್ರ ಮೇಲೂ ಫೋರ್ಸ್ ಅಪ್ಲೈ ಮಾಡಿದಾಗ ಇದೇನಾಗುತ್ತೆ, ಹಿಂಗೆ ರೊಟೇಟ್ ಆಗುತ್ತೆ ಅಲ್ವಾ, ಈ ಥರ ಮೂವ್ಮೆಂಟ್ ಆಗುತ್ತೆ. ಇದೂ ಏನಾಗುತ್ತೆ, ಹಿಂಗೆ ರೊಟೇಟ್ ಆಗುತ್ತೆ. ಸೊ ಇದರಿಂದ ನನಗೇನಾಗುತ್ತೆ, ರೋಟ್ರಿ ಮೋಷನ್ ಪ್ರೊಡ್ಯೂಸ್ ಆಗುತ್ತೆ. ಏನು ಪ್ರೊಡ್ಯೂಸ್ ಆಗುತ್ತೆ? ರೋಟ್ರಿ ಮೋಷನ್ ಪ್ರೊಡ್ಯೂಸ್ ಆಗುತ್ತೆ. ಕರೆಕ್ಟಾ? ಸೊ ಹಾಗಾಗಿ ನನಗೆ ಇಲ್ಲಿ ಫೋರ್ಸಸ್ ನೋಡಿ, ಯಾವುದನ್ನು ನಾವು ಕಪಲ್ ಅಂತೀವಿ ಅಂದರೆ ಇದನ್ನೇ ನಾವು ಕಪಲ್ ಅಂತ ಅನ್ನೋದು. ಸೊ ಏನಪ್ಪ ಇಲ್ಲಿ ಕಪಲು ಹೇಗೆ ಡಿಫೈನ್ ಮಾಡ್ತೀರಾ ಸರ್ ಅಂದರೆ, ಇಲ್ಲಿ ನೋಡಿ ನಮ್ಗೆ ಎಷ್ಟು ಫೋರ್ಸಸ್ ಇದೆ? 2 ಫೋರ್ಸ್ ಇದ್ದಾವೆ. ಹಾಗಾಗಿ 2 ಈಕ್ವಲ್ ಫೋರ್ಸಸ್ಸು. ಹೌದಾ? ಯಾಕೆ ಈಕ್ವಲ್ ಫೋರ್ಸಸ್ಸು? ಇದರ ಮ್ಯಾಗ್ನಿಟ್ಯೂಡ್ F, ಇದರ ಮ್ಯಾಗ್ನಿಟ್ಯೂಡ್ F. ಸೊ ಇದರ ಮ್ಯಾಗ್ನಿಟ್ಯೂಡ್ F, ಇದರ ಮ್ಯಾಗ್ನಿಟ್ಯೂಡ್ F. ಎರಡು ಕಪಲ್ ಅಂತ ಯಾಕೆ ಹೇಳ್ತು ಅಂದರೆ ಇದ್ರದ್ದು ಫೋರ್ಸ್ ಎಷ್ಟಿದೆಯೋ ಅಷ್ಟೇ ಇದು ಫೋರ್ಸ್. ಸೊ ಗಂಡ ಹೆಂಡ್ತಿ ಇದ್ದಂಗೆ, ಇವ್ರದ್ದು ಎಷ್ಟು ಫೋರ್ಸ್ ಇದೆಯೋ ಅಷ್ಟೇ ಇವ್ರದ್ದು ಫೋರ್ಸ್ ಇದ್ದಂಗೆ. ಸೊ 2 ಈಕ್ವಲ್ ಫೋರ್ಸಸ್ ವಿತ್ opposite in direction, 2 equal forces in opposite in direction and parallel to each other. ಮೇಲ್ಗಡೆ ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. and parallel to each other ಏನು ಪ್ರೊಡ್ಯೂಸ್ ಮಾಡುತ್ತೆ? ಪ್ರೊಡ್ಯೂಸಸ್ ಕಪಲ್. ಸೊ ನಮ್ಗೆ ಯಾವಾಗ ಎರಡು ಈಕ್ವಲ್ ಎರಡು ಫೋರ್ಸಸ್ಸು ಅದು ಏನಾಗಿರಬೇಕು? ಈಕ್ವಲ್ ಆಗಿರಬೇಕು. ಹಾಗೂ ಏನಾಗಿರಬೇಕು? ಅಪೋಸಿಟ್ ಆಗಿ. ನೋಡಿ, ಇದು ಮೇಲ್ಗಡೆ ಆ್ಯಕ್ಟ್ ಆಗ್ತಿದ್ರೆ ಇದು ಕೆಳಗಡೆ ಆ್ಯಕ್ಟ್ ಆಗ್ತಿದೆ ಅಲ್ವಾ, ಅಪೋಸಿಟ್ ಇನ್ ಡೈರೆಕ್ಷನ್ ಇದ್ದು. ಮತ್ತು ಈ ಫೋರ್ಸಿಗೆ ಪ್ಯಾರಲಲ್ ಇರಬೇಕು, ಈ ಫೋರ್ಸಿಗೆ ಪ್ಯಾರಲಲ್ ಇರಬೇಕು. ಇಂಥ ಕೇಸಲ್ಲಿ ಏನು ಮೋಷನ್ ಪ್ರೊಡ್ಯೂಸ್ ಆಗುತ್ತೆ ಆ ಮೋಷನ್ನೇ ನಾವು ಕಪಲ್ ಅಂತ ಕರಿತೀವಿ. ಸೊ ಯಾವಾಗ ನಿಮಗೆ ಕಪಲ್ ಅಂತಾರೆ 2 ಈಕ್ವಲ್ ಫೋರ್ಸಸ್ ಇರಬೇಕು, ಅವೆರಡು ಪ್ಯಾರಲ್ ಆಗಿರಬೇಕು, ಹಾಗೂ ಅವೆರಡು ಏನಾಗಿರಬೇಕು? ಪ್ಯಾರಲಲ್, ಈಕ್ವಲ್ ಹಾಗೂ ಅಪೋಸಿಟ್ ಇನ್ ಡೈರೆಕ್ಷನಲ್ಲಿರಬೇಕು. ಏನಾಗಿರಬೇಕು? ಅಪೋಸಿಟ್ ಇನ್ ಡೈರೆಕ್ಷನ್. ಈ ಮೂರು ಕಂಡೀಷನ್ಸ್ ರೀಚ್ ಆದಾಗ ಅಲ್ಲಿ ಏನು ಮೋಷನ್ ಪ್ರೊಡ್ಯೂಸ್ ಆಗುತ್ತೆ ಆ ಮೋಷನ್ನೇ ನಾವೇನಂತ ಹೇಳ್ತೀವಿ? ಕಪಲ್ ಅಂತ ಕರಿತೀವಿ. ಆ ಮೋಷನ್ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದೇ ಇಲ್ಲಿ ಕೇಳಿರೋದು. ಸೊ ನಮಗೆ ಈ ಮೋಷನ್ ಏನಿದೆ ನೋಡಿ, ಇದು ರೊಟೇಟ್ ಆಗ್ತಿದೆ. ಹಾಗಾಗಿ ಇದು ಪ್ಯೂರ್ಲಿ ರೊಟೇಷ್ನಲ್ ಮೋಷನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಮಗೆ ಈ ಕಪಲ್ನ ಡೆಫಿನೇಷನ್ ಒಳಗಡೆ 3 ಪ್ಯಾರಾಮೀಟ್ರ್ ವೆರಿ ಇಂಪಾರ್ಟೆಂಟ್. ಯಾವುದಾದ್ರು? ಈಕ್ವಲ್ ಫೋರ್ಸಸ್, ಅಪೋಸಿಟ್ ಇನ್ ಡೈರೆಕ್ಷನ್ ಆಗಿರಬೇಕು ಆ ಫೋರ್ಸಸ್ಸು,
ಎರಡು ಫೋರ್ಸಸ್ ಯಾವ ರೀತಿಯಲ್ಲಿರಬೇಕು, ಪ್ಯಾರಲ್ ಆಗಿರಬೇಕು, ಪ್ಯಾರಲಲ್ ಟು ಈಚ್ ಅದರ್, ಒಂದಕ್ಕೊಂದು ಪ್ಯಾರಲ್ ಆಗಿರಬೇಕು. ಆವಾಗ ನಮಗೆ ಅಲ್ಲಿ ಏನು ಮೋಷನ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನೇ ನಾವು ಕಪಲ್ ಅಂತ ಕರಿತೀವಿ. ಇಷ್ಟೇ. ಸೊ ಇಲ್ಲಿ ಯಾವ ಟೈಪ್ ಆಫ್ ಮೋಷನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ನಮ್ಮ ಪ್ರಶ್ನೆಯಲ್ಲಿ ಕೇಳಿರೋದು. ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಕಣ್ಣು ಮುಂದೆನೇ ಕಾಣ್ತಾ ಇದೆ. ಏನು ಟೈಪ್ ಆಫ್ ಮೋಷನ್ ಇದು? ಲೀನಿಯರ್ ಮೋಷನ್ ಹೋಗ್ತಿದೆನಾ? ಇಲ್ಲ. ಯಾವ ಟೈಪ್ ಆಫ್ ಮೋಷನ್ ಹೋಗ್ತಿದೆ? ರೋಟ್ರಿ ಮೋಷನ್ ಹೋಗ್ತಾ ಇದೆ. ಹಾಗಾಗಿ ಇದು ಪ್ಯೂರ್ಲಿ ರೋಟ್ರಿ ಮೋಷನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದಾಗಿ ನಂತರ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಪಾಯಿಂಟ್ಸ್ನ ಕೇಳ್ತಾರೆ, ಅಥವಾ ಈ ಕಪಲಿನ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅಂತ ಕೇಳ್ತಾರೆ. ಅದ್ರ ಮೇಲೆ ಕೂಡ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಈ ಎರಡು ಕಪಲ್ ಮಧ್ಯದಲ್ಲಿ, ಎರಡು ಫೋರ್ಸಸ್ ಮಧ್ಯದಲ್ಲಿ ರಿಸಲ್ಟೆಂಟ್ ಫೋರ್ಸ್ ಇರುತ್ತಾ ಅಂತ ಕೇಳ್ತಾರೆ. ಅದು ಎಷ್ಟಿರುತ್ತೆ? ರಿಸಲ್ಟೆಂಟ್ ಫೋರ್ಸ್ ನಮಗೆ ಇಲ್ಲಿ ಇರೋಲ್ಲ, ಅಂದರೆ 0 ಇರುತ್ತೆ. ಇದು ಒಂದು ನೆನ್ಪಿಟ್ಕೊಳ್ಳಿ. ಹಾಗೂ ರಿಸಲ್ಟೆಂಟ್ ಮೂಮೆಂಟ್ ಇರುತ್ತಾ ಅಂತ ಕೇಳ್ತಾರೆ. ಮೂಮೆಂಟ್ ಇರುತ್ತಾ ಅಂತ ಕೇಳ್ತಾರೆ. ಮೂಮೆಂಟ್ ಇರುತ್ತೆ, ಬಟ್ ಅದು 0ಗೆ ಈಕ್ವಲ್ ಇರಲ್ಲ, ಎಷ್ಟೋ ಒಂದು ವ್ಯಾಲ್ಯೂ ಇರುತ್ತೆ. ಅದಾಗಿ ನಂತರ ಇನ್ನೊಂದು, ಇಲ್ಲಿ ಯಾವ ಟೈಪ್ ಆಫ್ ಎಫೆಕ್ಟ್ ಪ್ರೊಡ್ಯೂಸ್ ಮಾಡ್ತಿದೆ? ಈ ಥರ ಫೋರ್ಸಸ್ಸು ಯಾವ ಈಕ್ವಲ್ ಆಗಿದ್ದು, ಅಪೋಸಿಟ್ ಡೈರೆಕ್ಷನ್ ಆಗಿದ್ದು, ಒಂದಕ್ಕೊಂದು ಪ್ಯಾರಲ್ ಆಗಿದ್ದಿರೋಂಥ ಫೋರ್ಸಸ್ಸು ಯಾವ ಟೈಪ್ ಆಫ್ ಮೋಷನ್ನ ಪ್ರೊಡ್ಯೂಸ್ ಮಾಡ್ತಾವಂದರೆ, ಇದು ಯಾವ ಟೈಪ್ ಆಫ್ ಮೋಷನ್ ಪ್ರೊಡ್ಯೂಸ್ ಮಾಡುತ್ತೆ? ರೊಟೇಷ್ನಲ್ ಮೋಷನ್ನ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಪ್ರೊಡ್ಯೂಸಸ್ ಓನ್ಲಿ ರೊಟೇಷ್ನಲ್ ಮೋಷನ್. ರೊಟೇಷ್ನಲ್ ಮೋಷನ್ ಓನ್ಲಿ. ಇಲ್ಲಿ ಟ್ರಾನ್ಸ್ಲೇಷನ್ ಮೋಷನ್ ಇರುತ್ತಾ? ಟ್ರಾನ್ಸ್ಲೇಟರಿ ಮೋಷನ್ ಇರುತ್ತಾ? ಇರೋಲ್ಲ. ಇಲ್ಲೇನಕ್ಕೆ ಟ್ರಾನ್ಸ್ಲೇಟರಿ ಮೋಷನ್ ಇರಲ್ಲ ಅಂದರೆ, ಇಲ್ಲಿ ಎರಡು ಫೋರ್ಸಸ್ ಮಧ್ಯದಲ್ಲಿ ರಿಸಲ್ಟೆಂಟ್ 0 ಇರೋ ಕಾರಣದಿಂದ ಯಾವುದೇ ಥರದ ಟ್ರಾನ್ಸ್ಲೇಟರಿ ಮೋಷನ್ ಇರಲ್ಲ, ಅಂದರೆ ಟ್ರಾನ್ಸ್ಲೇಷನ್ ಮೋಷನ್ ಇಲ್ಲ. ಸೊ ನೋ ಟ್ರಾನ್ಸ್ಲೇಟರ್ ಮೋಷನ್, ನೋ ಟ್ರಾನ್ಸ್ಲೇಷನ್ ಮೋಷನ್ ಅಥವಾ ನೋ ಟ್ರಾನ್ಸ್ಲೇಟರಿ ಮೋಷನ್. ಅಷ್ಟೇ. ಇದಕ್ಕೆ ಕೆಲವು ಎಕ್ಸಾಂಪಲ್ಸ್ ಕೂಡ ಕೊಡ್ಬೋದು. ಸೊ ನಿಮಗೇನು ಮಾಡಿಬಿಡ್ತಾನೆ, ಈಗ ನೀವು ಕಾರಲ್ಲಿ ಕೂತ್ಕೊಂಡಿರ್ತೀರ, ಡ್ರೈವರಾಗಿ ಕೂತ್ಕೊಂಡಿರ್ತೀರ ನೀವು. ಸೊ ನೀವು ಡ್ರೈವರಾಗಿ ಕೂತ್ಕೊಂಡಿದ್ದಾರೆ ಅಂದರೆ ಏನು ಇಟ್ಕೊಳ್ತೀರಾ? ಸ್ಟೀರಿಂಗ್ ಇಟ್ಕೊಳ್ತೀರ ಅಲ್ವಾ? ಸ್ಟೀರಿಂಗ್ ಇಟ್ಕೊಂಡಿರ್ತೀರ. ಸೊ ಈ ಸ್ಟೀರಿಂಗಿಗೆ ನೀವು ಯಾವ ಟೈಪ್ ಆಫ್ ಮೋಷನ್ನ ಪ್ರೊಡ್ಯೂಸ್ ಮಾಡ್ತೀರಾ? ರೋಟರಿ ಮೋಷನ್ನೇ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಟ್ರಾನ್ಸ್ಲೇಟರ್ ಮೋಷನ್ ಇರಲ್ಲ. ರೋಟರಿ ಮೋಷನ್ ಇರೋ ಕಾರಣದ ಅಲ್ಲಿ ನಿಮ್ಗೆ ಏನು ಪ್ರೊಡ್ಯೂಸ್ ಆಗಿರುತ್ತೆ? ಕಪಲೇ ಪ್ರೊಡ್ಯೂಸ್ ಆಗಿರುತ್ತೆ. ಕಪಲಿಂದನೇ ರೋಟರಿ ಮೋಷನ್ ಸಿಗ್ತಿರುತ್ತೆ. ಸೊ ಹಾಗಾಗಿ ನೀವೇನಂತ ಅನ್ಬೋದು ಅಂದರೆ, ಟರ್ನಿಂಗೇ ಸ್ಟೀರಿಂಗ್ ವೀಲ್ನ ನೀವು ಟರ್ನ್ ಮಾಡ್ತೀರಲ್ಲ, ಅದು ಒಂದು ಎಕ್ಸಾಂಪಲ್ ಫಾರ್ ಕಪಲ್ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನೋಡಿ, ಟರ್ನಿಂಗ್ಗೆ ಎಕ್ಸಾಂಪಲ್ಸ್ ಇದು, ಎಕ್ಸಾಂಪಲ್ಸ್ ಫಾರ್ ಕಪಲ್. ಸೊ ಒಂದೇದೇ ನಾನು ಯಾವ್ದು ಕೊಟ್ಟೆ? ಟರ್ನಿಂಗ್ಗೆ ಸ್ಟೀರಿಂಗ್ ವೀಲ್. ಟರ್ನಿಂಗ್ಗೆ ಸ್ಟೀರಿಂಗ್ ವೀಲ್. ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೂಡ ಕೊಡ್ಬೋದು. ಯಾವುದಪ್ಪ ಅಂದರೆ, ಇದು ಬೆಟರ್ ಎಕ್ಸಾಂಪಲ್ ನಾವು ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ. ಇದು ಒಂದು ಹೆಕ್ಸಾಗನಲ್ ನಟ್ಟು. ಈ ಹೆಕ್ಸಾಗನಲ್ ನಟ್ನ ನೀವೇನು ಮಾಡ್ತಾರೆ? ಟರ್ನ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ? ವ್ರೆಂಚ್ನ ಯೂಸ್ ಮಾಡ್ತೀವಿ. ಏನು ಯೂಸ್ ಮಾಡ್ತೀವಿ? ವ್ರೆಂಚ್ನ ಯೂಸ್ ಮಾಡ್ತೀವಿ. ವ್ರೆಂಚ್ ಹೆಂಗಿರುತ್ತೆ? ಹಿಂಗಿರುತ್ತೆ ಅಲ್ವಾ? ಇದು ವ್ರೆಂಚ್. ಇದನ್ನು ನಾವು ಸ್ಪಾನರ್ ಅಂತಲೂ ಕರೀತಾರೆ ಕೆಲವರು. ವ್ರೆಂಚ್. ಓಕೆ. ಸೊ ಈ ವ್ರೆಂಚ್ನ ಯೂಸ್ ಮಾಡ್ಕೊಂಡು ಇದನ್ನೇನು ಮಾಡ್ತೀವಿ? ರೊಟೇಟ್ ಮಾಡ್ತೀವಿ. ಇಲ್ಲೂ ನಮಗೆ ಕಪಲ್ ಪ್ರೊಡ್ಯೂಸ್ ಆಗುತ್ತೆ. ಯಾವುದಾ? ಇದನ್ನು ಕಪಲ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ವ್ರೆಂಚ್ ಏನು? ವ್ರೆಂಚ್ ಇದು ಟೈಟನಿಂಗ್ ಆಫ್ ಎ ಬೋಲ್ಟ್. ಇದೇನಿದು? ಬೋಲ್ಟ್ ಅಲ್ವಾ? ಇದು ಬೋಲ್ಟ್, ಇದು ನಟ್ಟಲ್ಲ, ಬೋಲ್ಟ್. ಸೊ ಈ ಬೋಲ್ಟ್ನ ಟೈಟನ್ನು ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ? ವ್ರೆಂಚ್ ಯೂಸ್ ಮಾಡ್ತೀವಿ. ಏನಿದು? ವ್ರೆಂಚ್. ಕರೆಕ್ಟ್ ಟೆಕ್ನಿಕಲ್ ಟರ್ಮ್ ಬಂದು ವ್ರೆಂಚ್. ಇದೇನಿದು? ಬೋಲ್ಟ್. ಸೊ ಬೋಲ್ಟನ್ನು ಟೈಟನ್ ಮಾಡೋದಕ್ಕೆ ನಾವೇನು ವ್ರೆಂಚ್ ಯೂಸ್ ಮಾಡ್ತೀವಿ? ಇಟ್ ಆಲ್ಸೋ ಪ್ರೊಡ್ಯೂಸಸ್ ಎ ಟ್ರಾನ್ಸ್ಲೇಟಿವ್ ಮೋಷನ್. ಸೊ ದಿಸ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಕಪಲ್. ಓಕೆ. ಹಾಗಾಗಿ ಟೈಟನಿಂಗ್ ಎ ಬೋಲ್ಟ್ ವಿತ್ ಎ ವ್ರೆಂಚ್ ಆಸ್ ವೆಲ್ ಆಸ್ ಟರ್ನಿಂಗ್ ಎ ಸ್ಟೀರಿಂಗ್ ವೀಲ್, ಬೋತ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಕಪಲ್. ಓಕೆ. ಟೈಟನಿಂಗ್ ಎ ಬೋಲ್ಟ್ ವಿತ್ ವ್ರೆಂಚ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಕಪಲ್. ಸೊ ನಿಮಗೆ ಈಗ ಗೊತ್ತಾಗಿರ್ಬೇಕು ಅನಿಸುತ್ತೆ. ಸೊ ನಮಗೇನು ಪ್ರೊಡ್ಯೂಸ್ ಮಾಡುತ್ತೆ ಕಪಲು? ಕಪಲ್ ಪ್ರೊಡ್ಯೂಸಸ್ ಪ್ಯೂರ್ಲಿ ರೋಟರಿ ಮೋಷನ್. ಇಟ್ ಡಸಂಟ್ ಪ್ರೊಡ್ಯೂಸಸ್ ಎನಿ ಟ್ರಾನ್ಸ್ಲೇಷನ್ ಮೋಷನ್. ಓಕೆ. ಸೊ ಹೀಗಾಗಿ ಇದಕ್ಕೆ ಏನು ಆನ್ಸರ್ ಆಗುತ್ತೆ? ಆಪ್ಷನ್ನೇ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಇದು ನೋಡಿ, ನಮ್ಮ ನೆಕ್ಸ್ಟ್ ಪ್ರಶ್ನೆ ಇರೋದು, ದ ಲಾ ಆಫ್ ಮೋಷನ್ ಇನ್ವಾಲ್ವ್ಡ್ ಇನ್ ರಿಕಾಯ್ಲಿಂಗ್ ಆಫ್ ಗನ್. ಸೊ ರಿಕಾಯ್ಲಿಂಗ್ ಆಫ್ ಗನ್ ಅನ್ನೋದ್ರೊಳಗಡೆ ಯಾವ ಲಾ ಇನ್ವಾಲ್ವ್ ಆಗಿದೆ ಅಂತ ಈ ಪ್ರಶ್ನೆಯಲ್ಲಿ ಕೇಳ್ತಿರೋದು. ಸೊ ಬೇಸಿಕ್ ಲಾಸ್ ಆಫ್ ನಮ್ಮ ಮೆಕ್ಯಾನಿಕ್ಸ್ ಅಂತ ಅನ್ಬೋದು. ಸೊ ಯಾವುದ್ಯಾವುದು? ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ. ಸೊ ಬೇಸಿಕ್ ಲಾಸ್ ಇದು. ಸೊ ಈ ಲಾಸ್ ಮೇಲೆ ಕೇಳಿರುವಂಥ ಪ್ರಶ್ನೆ. ಈ 3 ಲಾನಲ್ಲಿ ಯಾವ ಲಾ ರಿಕಾಯ್ಲಿಂಗ್ ಆಫ್ ಗನ್ನಲ್ಲಿ ಇನ್ವಾಲ್ವ್ ಆಗಿದೆ? ಸ್ಕೂಲ್ ಡೇಸಲ್ಲಿಂದ ಈ ಎಕ್ಸಾಂಪಲ್ನ ನಾವು ಕೇಳ್ಕೊತ ಬಂದಿದ್ದೀವಿ. ಹಾಗಾಗಿ ಇದನ್ನು ಬೇಗನೆ ಹೇಳ್ಕೊಳ್ಬೇಕು. ಈ ಥರ ಪ್ರಶ್ನೆಗಳು ನಿಮಗೆ ಮಾರ್ಕ್ಸ್ನ ಈಸಿಯಾಗಿ ತಂದುಕೊಡುತ್ತೆ. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಕೆಲವು ಬೇಸಿಕ್ ಪಾಯಿಂಟ್ಸ್ನ ನಾನು ಹೇಳ್ತಾ ಬರ್ತೀನಿ. ಫಸ್ಟ್ ಲಾ ಬಂದು ಏನು ಬಗ್ಗೆ ಹೇಳುತ್ತೆ? ರೆಸ್ಟ್ ಬಗ್ಗೆ ಅಥವಾ ಇನರ್ಷಿಯಾ ಬಗ್ಗೆ ಹೇಳುತ್ತಲ್ವಾ? ಇನರ್ಷಿಯಾ ಬಗ್ಗೆ.
ಲಾ ಆಫ್ ಇನರ್ಷಿಯಾ ಅಂತ ಯಾವುದನ್ನು ಕರಿತೀವಿ ಅಂತ ಕೇಳಿದ್ರೆ ಫಸ್ಟ್ ಲಾ ಅಂತ ಹೇಳಿ, ಲಾ ಆಫ್ ಇನರ್ಷಿಯಾ. ಸೊ ಇನರ್ಷಿಯಾ ಬಗ್ಗೆ ಡೆಫಿನೇಷನ್ ಕೊಡುವಂಥದ್ದೇ ಫಸ್ಟ್ ಲಾ. ಅದೇ ರೀತಿಯಲ್ಲಿ ಈಗ ನಾವು ನೋಡಿ ಟೇಬಲ್ ಮೇಲೆ ಬುಕ್ ಇಡಿ, ಆ ಬುಕ್ ಅಲ್ಲೇ ಇರುತ್ತೆ. ಎಲ್ಲಿವರೆಗೂ ಆ ಬುಕ್ ಅಲ್ಲೇ ಇರುತ್ತೆ ಅಂದರೆ ಮೆಕ್ಯಾನಿಕಲಲ್ಲಿ ನಾವೇನೇನು ಹೇಳ್ತೀವಿ, ಮೆಕ್ಯಾನಿಕಲ್ ಟರ್ಮ್ಸಲ್ಲಿ ಬುಕ್ ಈಸ್ ಅಟ್ ರೆಸ್ಟ್ ಪೊಸಿಷನಲ್ಲೇ ಇರುತ್ತೆ. ಎಲ್ಲಿವರೆಗೂ ಯಾರೋ ಒಬ್ರು ಬಂದು ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡೋವರೆಗೂ ಆ ಬುಕ್ ಅಲ್ಲೇ ಇರುತ್ತೆ, ತನ್ನ ಪೊಸಿಷನ್ನ ಚೇಂಜ್ ಮಾಡ್ಕೊಳ್ಳಲ್ಲ. ಸೊ ಇದನ್ನು ನಾವು ನ್ಯೂಟನ್ಸ್ ಫಸ್ಟ್ ಲಾನಲ್ಲಿ ಡಿಫೈನ್ ಮಾಡ್ತೀವಿ. ಸೊ ಬುಕ್ಕು ರೆಸ್ಟಲ್ಲೇ ಇರುತ್ತೆ ಅಂಟಿಲ್ ಒಂದು ಎಕ್ಸ್ಟ್ರಾ ಫೋರ್ಸ್ ಆ್ಯಕ್ಟ್ ಆಗೋವರೆಗೂ ಆ ಬುಕ್ಕು ತನ್ನ ಪೊಸಿಷನಿಂದ ಮೂವ್ ಆಗಲ್ಲ. ಸೊ ಅದು ಲಾ ಆಫ್ ಇನರ್ಷಿಯಾದಲ್ಲಿ ಡಿಫೈನ್ ಮಾಡ್ತೀವಿ. ಸಿಮಿಲರಾಗಿ ಲಾ ಆಫ್ ಸೆಕೆಂಡ್ ಲಾ ಏನಿದೆ, ಇದು ಫೋರ್ಸ್ ಬಗ್ಗೆ ಹೇಳುತ್ತೆ. ಸೊ ನಾವು ನಿಮ್ಗೆ ಗೊತ್ತಿರಬೇಕು ಫೋರ್ಸಿನ ಒಂದು ಬೇಸಿಕ್ ಫಾರ್ಮ್ನ F = m/a. ಸೊ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಾರ ಅಷ್ಟು ಆಕ್ಸಲರೇಷನ್ ಇನ್ಕ್ರೀಸ್ ಆಗುತ್ತೆ, ಎಷ್ಟು ಆಕ್ಸಲರೇಷನ್ ಇನ್ಕ್ರೀಸುತ್ತೋ ಅದೇ ಕಾನ್ವರ್ಸ್ ಆಗಿ ವೆಲಾಸಿಟಿನೂ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನು ನಾವು ಸೆಕೆಂಡ್ ಲಾನಲ್ಲಿ ಓದ್ತೀವಿ. ಹಾಗಾಗಿ ಸೆಕೆಂಡ್ ಲಾನ ನಾವು ಲಾ ಆಫ್ ಫೋರ್ಸ್ ಅಂತಲೂ ಕರಿತೀವಿ, ಲಾ ಆಫ್ ಫೋರ್ಸ್. ಸೊ ಯಾವ ಲಾ ಆಫ್ ಫೋರ್ಸ್ ಬಗ್ಗೆ ಹೇಳುತ್ತಂದರೆ ನ್ಯೂಟನ್ ಸೆಕೆಂಡ್ ಲಾ ಹೇಳಬೇಕು. ಅದೇ ರೀತಿಯಲ್ಲಿ ನ್ಯೂಟನ್ಸ್ ಥರ್ಡ್ ಲಾ, ಟು ಎವರಿ ಆ್ಯಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಇದನ್ನು ನಾವು ಇವತ್ತು ಮಾಡರ್ನ್ ಡೇಸಲ್ಲಿ ಕರ್ಮ ಅಂತ ಹೇಳ್ತೀವಿ. ನಾವೇನು ಮಾಡ್ತೀವಿ ಅದಕ್ಕೆ ಪ್ರತಿಫಲ ನಮಗೆ ಬರುತ್ತೆ ಅಂತೇಳಿ. ಸೊ ಅದು ನಾವು ನ್ಯೂಟನ್ಸ್ ಥರ್ಡ್ ಲಾ ಅಂತ ಅನ್ಬೋದು. ಸೊ ನೀವು ಕಲ್ ಮೇಲೆ ಹಾಕಿದ್ರೆ ವಾಪಸ್ ಬಂತು, ಯಾಕಂದರೆ ಡ್ಯೂ ಟು ನ್ಯೂಟನ್ಸ್ ಥರ್ಡ್ ಲಾ ಅಂತ ಅನ್ಬೋದು. ಸೊ ಬಾಲ್ ಗೋಡೆ ಮೇಲೆ ಹಾಕ್ತೀರಾ, ಆ ಬಾಲ್ ಮತ್ತೆ ವಾಪಸ್ ನಿಮ್ಮ ಕಡೆಗೆ ಬರುತ್ತೆ, ಅದು ನ್ಯೂಟನ್ಸ್ ಥರ್ಡ್ ಲಾ ಅಂತಲೇ ಅನ್ಬೋದು. ಸೊ ನ್ಯೂಟನ್ಸ್ ಥರ್ಡ್ ಲಾ ಬಂದು ಟು ಎವ್ರಿ ಆ್ಯಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಇಲ್ಲಿ ಎಕ್ಸಾಂಪಲ್ಸ್ನ ತೊಗೊಂಡ್ರೆ, ಇದಕ್ಕೆ ನಾವು ಎಕ್ಸಾಂಪಲ್ಸ್ನ ಹೇಳಿದ್ರೆ ನಿಮ್ಗೆ ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದು ನೋಡಿ, ರಾಕೆಟ್ ಪ್ರೊಪಲ್ಷನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನ್ಯೂಟನ್ಸ್ ಥರ್ಡ್ ಲಾ. ಎಕ್ಸಾಮ್ಸಲ್ಲಿ ಕೇಳ್ತಾನೆ ಇದನ್ನು, ರಾಕೆಟ್ ಪ್ರೊಪಲ್ಷನ್. ಅದೇ ರೀತಿಯಲ್ಲಿ ಪ್ರೊಪೆಲ್ಲರ್ ಆಫ್ ಎನ್ ಏರ್ಕ್ರಾಫ್ಟ್, ಅದೇ ರೀತಿಯಲ್ಲಿ ರೋವಿಂಗ್ ಎ ಬೋಟ್ ಅಂದರೆ ಏನು? ನೀವು ಶಿಪ್ಪಲ್ಲಿ ಕೂತ್ಕೊಳ್ತೀರಾ, ಬೋಟಲ್ಲಿ ಕೂತ್ಕೊತೀರಾ, ಅದು ನೋಡಿ ಇದು ತಪ್ಪೆ ಅಂತ ಇಟ್ಕೊಳ್ಳಿ. ಈ ತಪ್ಪೆನಲ್ಲಿ ನೀವು ಕೂತ್ಕೊಂಡು ಏನು ಮಾಡ್ತೀರಾ, ಸೈಡಲ್ಲಿ ಈ ಥರ ಕಟ್ಟಿಗೆ ಇರುತ್ತಲ್ಲ, ನೀವು ಇದನ್ನು ಹಿಂಗೆ ತಳ್ತೀರಾ. ಸೊ ಅವಾಗ ಏನಾಗುತ್ತೆ, ಬೋಟು ನಿಮ್ಮನ್ನ ಫಾರ್ವರ್ಡ್ ಪುಷ್ ಮಾಡುತ್ತೆ ಅಲ್ವಾ. ನೀವು ಹಿಂಗೆ ತಳೆದ್ರೆ ಅದಕ್ಕೆ ಈಕ್ವಲ್ ಆಗಿ ಅಪೋಸಿಟ್ ಇನ್ ಡೈರೆಕ್ಷನ್ ಹಿಂಗೆ ಆ್ಯಕ್ಟ್ ಆಗುತ್ತೆ. ಸೊ ಅದಕ್ಕೆ ಆ ಕಾರಣದಿಂದ ನಮ್ಮ ಬೋಟ್ ಏನಾಗುತ್ತೆ, ಮುಂದೆ ಮೂವ್ ಆಗುತ್ತೆ. ಹಾಗಾಗಿ ರೋವಿಂಗ್ ಎ ಬೋಟ್, ಇದನ್ನು ಈ ಸಿಚುವೇಶನ್ ನಾವೆಂತ ಹೇಳ್ತೀವಿ, ರೋವಿಂಗ್ ಎ ಬೋಟ್ ಅಂತ ಕರಿತೀವಿ. ಇವೆಲ್ಲ ನ್ಯೂಟನ್ಸ್ ಥರ್ಡ್ ಲಾಗೆ ಎಕ್ಸಾಂಪಲ್ಸು. ಅದೇ ರೀತಿಯಲ್ಲಿ ನಿಮಗೆ ಇನ್ನೊಂದೇನು ಹೇಳ್ಬೋದು, ರಿಕಾಯ್ಲಿಂಗ್ ಆಫ್ ಗನ್ ಅಥವಾ ರಿಕಾಯ್ಲಿಂಗ್ ಆಫ್ ಗನ್. ಸೊ ಇದೇನು ರಿಕಾಯ್ಲಿಂಗ್ ಆಫ್ ಗನ್ ಅಂದರೆ ನಿಮ್ಗೆ ಇದೊಂದು ಸ್ವಲ್ಪ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನೋಡಿ, ಇದು ನನ್ನ ಗನ್ನು. ಸೊ ಇಲ್ಲಿ ನೀವು ಟ್ರಿಗರ್ ಇರುತ್ತೆ, ಟ್ರಿಗರ್ ಮಾಡ್ತೀರಾ, ಒಳಗಡೆ ಬುಲೆಟ್ ಇರುತ್ತಲ್ವ. ಸೊ ಬುಲೆಟ್ ಮೇಲೆ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಈ ಡೈರೆಕ್ಷನಲ್ಲಿ. ಬುಲೆಟ್ ಏನಾಗುತ್ತೆ, ರಿವರ್ಸ್ ಡೈರೆಕ್ಷನಲ್ಲಿ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಅದರಿಂದ ನೀವು ಬುಲೆಟ್ ಫೈರ್ ಮಾಡಿದ್ದೆ ಗನ್ನು ಮುಂದಕ್ಕೆ ಹೋದಂಗೆ ಅನಿಸುತ್ತೆ, ಬಟ್ ಬುಲೆಟ್ ಏನು ಮಾಡುತ್ತೆ, ಹಿಂದಕ್ಕೆ ಫೈರ್ ಮಾಡುತ್ತೆ, ಹಿಂದಕ್ಕೆ ಬ್ಯಾಕ್ವರ್ಡಲ್ಲಿ ಪುಷ್ ಮಾಡುತ್ತೆ ಗನ್ನನ್ನು. ಹಾಗಾಗಿ ಇಲ್ಲಿ ನಮಗೆ ಈಕ್ವಲ್ ಆ್ಯಕ್ಷನ್ಗೆ ಅಂದರೆ ಈಕ್ವಲ್ ಫೋರ್ಸ್ಗೆ ಈಕ್ವಲ್ ಡೈರೆಕ್ಷನ್, ಅಪೋಸಿಟ್ ಇನ್ ಡೈರೆಕ್ಷನಲ್ಲಿ ಇನ್ನೊಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಸೊ ಒಂದು ಫೋರ್ಸು ಇನ್ನೊಂದು ಫೋರ್ಸನ್ನು ಕ್ರಿಯೇಟ್ ಅಂದರೆ ಒಂದು ಫೋರ್ಸ್ ಇನ್ನೊಂದು ಫೋರ್ಸ್ನ ಕ್ರಿಯೇಟ್ ಮಾಡುತ್ತೆ. ಅಂದರೆ ನ್ಯೂಟನ್ಸ್ ಥರ್ಡ್ ಲಾನಲ್ಲಿ ಏನು ಹೇಳುತ್ತೆ, ಟು ಎವ್ರಿ ಆ್ಯಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ನಾವೇನು ಫೋರ್ಸ್ ಕ್ರಿಯೇಟ್ ಮಾಡಿದ್ವಿ, ಫಾರ್ವರ್ಡ್ ಫೋರ್ಸ್ ಕ್ರಿಯೇಟ್ ಮಾಡಿದ್ವಿ. ಬುಲೆಟ್ ಏನು ಮಾಡುತ್ತೆ, ಬ್ಯಾಕ್ವರ್ಡ್ ಫೋರ್ಸ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನ್ಯೂಟನ್ಸ್ ಥರ್ಡ್ ಲಾ ಅಪ್ಲೈ ಆಗಿದೆ ಅಂತ ಹೇಳ್ತೀವಿ. ಹಾಗಾಗಿ ಬುಲೆಟ್ ರಿಕಾಯ್ಲ್ಸ್ ದಿ ಗನ್ ಅಂತ ಅನ್ಬೋದು. ಇದು ನ್ಯೂಟನ್ಸ್ ಥರ್ಡ್ ಲಾಗೆ ಒಂದು ಸೂಟಬಲ್ ಆ್ಯಂಡ್ ಬೆಟರ್ ಎಕ್ಸಾಂಪಲ್ ಸ್ಕೂಲ್ ಡೇಸಿಂದ ಕೊಟ್ಕೊತ ಬಂದಿರೋದು. ಅದೇ ರೀತಿಯಲ್ಲಿ ನಿಮ್ಗೆ ಇನ್ನೊಂದು ಬೆಟರ್ ಎಕ್ಸಾಂಪಲ್ ಎವ್ರಿ ಡೇ ಲೈಫಲ್ಲಿ ನಾವು ಸ್ವಿಮ್ಮಿಂಗ್ ಹೋದಾಗ ಅಲ್ಲೂ ನ್ಯೂಟನ್ಸ್ ಥರ್ಡ್ ಲಾದೇ ಎಕ್ಸ್ಪೀರಿಯನ್ಸ್ ಆಗ್ತೀವಿ. ಸ್ವಿಮ್ಮರ್ ಏನು ಮಾಡ್ತಾನೆ, ನೀರಲ್ಲಿ, ಇದು ನೀರಂತ ಇಟ್ಕೊಳ್ಳಿ, ಈತ ಇದ್ದಾನೆ. ಇವರೇನು ಮಾಡ್ತಾರೆ, ಕೈನ ಫಾರ್ವರ್ಡಲ್ಲಿ ಪುಷ್ ಮಾಡ್ತಾರಾ, ಇನ್ನೊಂದು ಕೈನ ಬ್ಯಾಕ್ವರ್ಡಲ್ಲಿ ಪುಷ್ ಮಾಡ್ತಾರಲ್ವಾ. ಸೊ ಇದನ್ನು ಹಿಂಗೆ ಮಾಡೋದ್ರಿಂದ ಅವ್ರೇನಾಗ್ತಾರೆ, ಇದು ಪುಷ್ ಮಾಡೋದ್ರಿಂದ ನೀರನ್ನ ಹಿಂದಕ್ಕೆ ತಳ್ತಾರೆ, ಅದೇನು ಮಾಡುತ್ತೆ, ಮುಂದಕ್ಕೆ ಪುಷ್ ಮಾಡುತ್ತೆ ಅಷ್ಟೇ. ಓಕೆ, ಇಲ್ಲೂ ನೀವು ನ್ಯೂಟನ್ಸ್ ಥರ್ಡ್ ಲಾ ನೋಡ್ಬೋದು. ಟು ಎವ್ರಿ ಆ್ಯಕ್ಷನ್ ದೆರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಇಲ್ಲೂ ಅಷ್ಟೇ, ಟು ಎವ್ರಿ ಆ್ಯಕ್ಷನ್ ದೆರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅನ್ನಂಗಾಗುತ್ತೆ. ಓಕೆನಾ. ಅದೇ ರೀತಿಯಲ್ಲಿ ನೀವು ನಡೆಯೋದ್ರಿಂದ ನೀವೇನು ಮಾಡ್ತೀರ, ಒಂದು ಕಾಲು ಹಿಂಗಿಟ್ಟು ನಡೀತೀರಲ್ವಾ. ಸೊ ಈ ಕಾಲು ಹಿಂದಕ್ಕೆ ಪುಷ್ ಮಾಡಿದ್ರೆ ಗ್ರೌಂಡ್ ಯಾವಾಗ ಏನು ಮಾಡುತ್ತೆ, ನಿಮ್ಮನ್ನು ಮುಂದಕ್ಕೆ ಪುಷ್ ಮಾಡುತ್ತೆ. ಸೊ ಇಲ್ಲೂ ಅಷ್ಟೇ, ಟು ಎವ್ರಿ ಆ್ಯಕ್ಷನ್ ದೆರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅನ್ನಂಗೆ ಹೇಳ್ತೀವಿ. ಸೊ ನೀವು ನೋಡಿ, ಪ್ರತಿದಿನ ಡೈಲಿ ಲೈಫಲ್ಲಿ ನಮಗೆ ನ್ಯೂಟನ್ಸ್ ಥರ್ಡ್ ಲಾ ಎಲ್ಲ ಕಡೆ ನೋಡ್ತೀವಿ. ಸೊ ಎಲ್ಲವೂ ಎಕ್ಸಾಂಪಲ್ಸೇ ಆಗಿರೋ ಕಾರಣದಿಂದ ಇವೆಲ್ಲವೂ ಬರೆದಿಟ್ಕೊಳ್ಳಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಾದರೂ ನಿಮಗೆ ಕೇಳಬಹುದು.
ಸೊ ಇಲ್ಲಿ ಏನಾಗಬೇಕು, ರಿಕಾಯಿಲಿಂಗ್ ಆಫ್ ಎ ಗನ್ ಈಸ್ ಎ ಬೆಟರ್ ಎಕ್ಸಾಂಪಲ್ ಫಾರ್ ನ್ಯೂಟನ್ಸ್ ಥರ್ಡ್ ಲಾ. ಬೆಟರ್ ಎಕ್ಸಾಂಪಲ್ ಅಲ್ಲ, ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ನ್ಯೂಟನ್ಸ್ ಥರ್ಡ್ ಲಾ ನಂಗಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಮೂರನೇ ಪ್ರಶ್ನೆ ಈ ಥರ ಇದೆ ನೋಡಿ. ಇದನ್ನು ನಮಗೆ BLEAT ಎಕ್ಸಾಮಿನೇಷನ್ ಬಂದಿರುವಂಥ ಪ್ರಶ್ನೆ. ದ ಯೂನಿಟ್ ಆಫ್ ಆ್ಯಂಗುಲರ್ ಆಕ್ಸಲರೇಷನ್. ಆ್ಯಂಗುಲರ್ ಆಕ್ಸಲರೇಷನಿನ ಯೂನಿಟ್ ಕೇಳ್ತಾನೆ. ಬೇಸಿಕ್ ಕ್ವಶನ್. ಸೊ ನಿಮಗೆ EAT ಎಕ್ಸಾಮಲ್ಲಿ ಇದೇ ಥರ ಪ್ರಶ್ನೆಗಳೇ ಇರುತ್ತೆ. ಸೊ ನಿಮ್ಗೆ ಇಲ್ಲಿ 4 ಡೆಫಿನೇಷನ್ಸ್ ತಿಳ್ಕೊಂಡ್ರೆ ಇದರ ಡೆಫಿನೇಷನ್ ಕವರ್ ಅಪ್ ಆಗೋಗುತ್ತೆ. ಯಾವ್ದ್ಯಾವುದು ಅಂತಂದರೆ, ಮೊದಲನೇದಾಗಿ ವೆಲಾಸಿಟಿ. ವೆಲಾಸಿಟಿ ಅಂದರೆ ಏನಂತ ಹೇಳ್ತೀವಿ? ವೆಲಾಸಿಟಿ ಇದು ಸಿಂಬಲ್ ಡಿನೋಟೆಡ್ ವಿತ್ ವಿ. ಇದಕ್ಕೆ ಡೆಫಿನೇಷನ್ ಏನಪ್ಪ ಅಂದರೆ, ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ಕಾಲ್ಡ್ ವೆಲಾಸಿಟಿ. ಸೊ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ with respect to time. The rate of change of displacement with respect to time is called velocity. ಸೊ ಇದಕ್ಕೆ SI ಯೂನಿಟ್ ಏನಿರುತ್ತೆ? SI ಯೂನಿಟ್ ಬಂದು ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. CGS ಯೂನಿಟ್ ಏನಿರುತ್ತೆ? CGS ಯೂನಿಟು ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಇನ್ನು ಡೈಮೆನ್ಷನ್ ಫಾರ್ಮನು ಭಾಳ ಇಂಪಾರ್ಟೆಂಟು. ಡೈಮೆನ್ಷನ್ ಫಾರ್ಮ್ನ ನೀವು ಸಾಲ್ವ್ ಮಾಡಬೇಕು. ನಮ್ಮ ಪ್ರೀವಿಯಸ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಿಲ್ಲ, ಆ ವೀಡಿಯೋಸ್ನ ನೋಡಿ, KPCL ಫೋಲ್ಡ್ರಲ್ಲಿರೋಂಥವು. ನಿಮಗೆ ಡೈಮೆನ್ಷನಲ್ ಫಾರ್ಮ್ನ ಹೆಂಗೆ ಬರಬೇಕಂತ ನಾನು ತೋರಿಸ್ಕೊಟ್ಟಿದ್ದೀನಿ ವೀಡಿಯೋದಲ್ಲಿ. ಸೊ m0 L1 T⁻⁻1 ಆಗುತ್ತೆ ಯಾವುದಕ್ಕೆ? ವೆಲಾಸಿಟಿಗೆ. ಅದೇ ರೀತಿಯಲ್ಲಿ ಆಕ್ಸಲರೇಷನು ಇದೆ. ಆಕ್ಸಲರೇಷನ್ನು ನಾವು ಡಿನೋಟೆಡ್ ವಿತ್ ಸ್ಮಾಲ್ ಲೆಟರ್ ಎ. ಇದು ಸ್ಮಾಲ್ ಲೆಟರ್ ಎ ಇಂದ ಡಿನೋಟ್ ಮಾಡ್ತೀವಿ. ಹಾಗಿದ್ದಾಗ ಆಕ್ಸಲರೇಷನ್ ಫಾರ್ಮ್ ಏನಾಗುತ್ತೆ? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಯಿತು, ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಇದನ್ನು ನೋಡಿ ನಾವು ds/dt ಅಂತಲೂ ತೊಗೊಳ್ತೀವಿ. ಅದೇ ರೀತಿಯಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಸೊ ಏನಂತ ಹೇಳ್ಬೋದು? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಸೊ ಚೇಂಜ್ ಇನ್ ವೆಲಾಸಿಟಿ ಅಂತ ಬರಿತೀನಿ ಇಲ್ಲಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ಕಾಲ್ಡ್ ಆಕ್ಸಲರೇಷನ್. ಸೊ ಇದಕ್ಕೆ ಡೆರಿವೇಟಿವ್ ಬರೆಯೋದಾದರೆ dv/dt ಅಂತ ಬರಿತೀವಿ. ಅದಾಗಿ ನಂತರ ಇದಕ್ಕೆ SI ಯೂನಿಟ್ ಏನಾಗುತ್ತೆ? SI ಯೂನಿಟ್ SI ಯೂನಿಟ್ ಏನಾಗುತ್ತೆ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅದೇ CGS ಯೂನಿಟ್ ಆದರೆ ಸೆಂಟಿಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಇನ್ನು ಡೈಮೆನ್ಷನ್ ಫಾರ್ಮ್ನ ನೋಡೋದಾದರೆ, ಸೊ m0 L1 T⁻⁻2. ನೋಡಿ ಮೇಲ್ಗಡೆ ಕೆಳಗಡೆ ಏನು ಡಿಫ್ರೆನ್ಸು? -1 -2. ಯಾಕಂದರೆ ಇಲ್ಲಿ ಕೆಳಗಡೆ ಸೆಕೆಂಡ್ ಇದೆ, ಇಲ್ಲಿ ಸೆಕೆಂಡ್ ಸ್ಕ್ವೇರ್ ಇದೆ. ಹಾಗಾಗಿ ಇಲ್ಲಿ -1 ಇಲ್ಲಿ -2 ಬರುತ್ತೆ. ಅದೇ ರೀತಿಯಲ್ಲಿ ಇನ್ನೂ ಒಂದಿರಬೇಕು. ಯಾವುದು? ಆ್ಯಂಗುಲರ್ ವೆಲಾಸಿಟಿ, ಆ್ಯಂಗುಲರ್ ಆಕ್ಸಲರೇಷನ್. ಇದನ್ನು ಸ್ಮಾಲ್ ಒಮೆಗಾಯಿಂದ ಡಿನೋಟ್ ಮಾಡ್ತೀವಿ. ಯಾವುದು? ಆ್ಯಂಗುಲರ್ ವೆಲಾಸಿಟಿನ. ಸೊ ಆ್ಯಂಗುಲರ್ ವೆಲಾಸಿಟಿ ಅಂದರೆ ಏನಾಗುತ್ತೆ? ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್. ಸೊ ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ ಕಾಲ್ಡ್ ಆ್ಯಂಗುಲರ್ ವೆಲಾಸಿಟಿ. ಇದಕ್ಕೆ ನಮಗೆ SI ಯೂನಿಟ್ ಏನಿದೆ ಅಥವಾ ಯೂನಿಟ್ ಏನಿದೆ ಆ್ಯಂಗುಲರ್ ವೆಲಾಸಿಟಿಗೆ ಅಂದರೆ rad/s ಆಗುತ್ತೆ SI ಯೂನಿಟ್. ಅದೇ ರೀತಿಯಲ್ಲಿ ಇದಕ್ಕೆ ಡೈಮೆನ್ಷನ್ ಫಾರ್ಮನ್ನು ತಿಳ್ಕೊಳ್ಳಿ. ಡೈಮೆನ್ಷನ್ ಫಾರ್ಮನ್ನು ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ SI ಯೂನಿಟ್ ಅನ್ನೋದಕ್ಕಿಂತ ಯೂನಿಟ್ ಅಂತ ಹೇಳಿ ಇಟ್ಕೊಳ್ಳಿ. ಇಲ್ಲ SI ಯೂನಿಟ್ ಅಂತ ಇಟ್ಕೊಂಡ್ರೆ ಓಕೆ. ಡೈಮೆನ್ಷನ್ ಫಾರ್ಮ್. ಸೊ ಯೂನಿಟ್ ಆಫ್ ಆ್ಯಂಗುಲರ್ ವೆಲಾಸಿಟಿ ಅಂತ ಕೇಳಿದ್ರೆ rad/s ಅಂತ ಹೇಳಬೇಕಾಗುತ್ತೆ ನೀವು. ಡೈಮೆನ್ಷನಲ್ ಫಾರ್ಮ್ ಏನು ಬರುತ್ತೆ? m0 L0 T⁻⁻1. ಸೇಮ್ ವೆಲಾಸಿಟಿ ಇದ್ದಂಗೆ. ಅದೇ ರೀತಿಯಲ್ಲಿ ಇನ್ನೊಂದು ಯಾವುದಿದೆ? ಆ್ಯಂಗುಲರ್ ಆಕ್ಸಲರೇಷನ್ ಇದೆ. ಆ್ಯಂಗುಲರ್ ಆಕ್ಸಲರೇಷನ್. ಸೊ ಆ್ಯಂಗುಲರ್ ಆಕ್ಸಲರೇಷನು ಸ್ಮಾಲ್ ಆಲ್ಫಾಯಿಂದ ಡಿನೋಟ್ ಮಾಡ್ತೀವಿ. ಸ್ಮಾಲ್ ಎ ಈ ಥರ ಡಿನೋಟ್ ಮಾಡ್ತೀವಿ. ಸೊ ಇದನ್ನು ನಾವು ಏನಂತ ತೊಳ್ತೀವಿ? ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗುಲರ್ ವೆಲಾಸಿಟಿ. ಸೊ ಇಲ್ಲಿ ನೋಡಿ, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟು ವೆಲಾಸಿಟಿ ಆಯಿತು. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಬಂದು ಆಕ್ಸಲರೇಷನ್ ಆಯಿತು. ಅದೇ ಥರನೇ ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗುಲರ್ ಡಿಸ್ಪ್ಲೇಸ್ಮೆಂಟು ಆ್ಯಂಗುಲರ್ ವೆಲಾಸಿಟಿ ಆಗುತ್ತೆ. ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗುಲರ್ ವೆಲಾಸಿಟಿ ಬಂದು ಆ್ಯಂಗುಲರ್ ಆಕ್ಸಲರೇಷನ್ ಆಗುತ್ತೆ. ಹಾಗಾಗಿ ಚೇಂಜ್ ಆಫ್ ಆ್ಯಂಗುಲರ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇದಕ್ಕೆ ಯೂನಿಟ್ ಏನಾಗುತ್ತೆ? rad/s ವೆಲಾಸಿಟಿಗಾದರೆ rad/s ಸ್ಕ್ವೇರು ಆ್ಯಂಗುಲರ್ ಆಕ್ಸಲರೇಷನ್ಗೆ ಆಗುತ್ತೆ. ಸೊ ಡೈಮೆನ್ಷನ್ ಫಾರ್ಮ್ನ ಏನು ಬರಬೇಕು? ಡೈಮೆನ್ಷನ್ ಫಾರ್ಮ್ನ ಸೇಮ್ ನೋಡಿ, m0 L0 T⁻⁻2 ಅಷ್ಟೇ. ಸಾರಿ m0 L1 ಯಾಕಂದರೆ ಇಲ್ಲಿ ರ್ಯಾಡ್ ಇರೋದು, ರ್ಯಾಡ್ ಯೂನಿಟ್ ಇರಲ್ಲ. ಇದು ಏನು ಬೇಸಿಕ್ ಡೈಮೆನ್ಷನ್ ಫಾರ್ಮ್ ಇರಲ್ಲ.
ನಿಮ್ಗೆ ಗೊತ್ತಿರಬೇಕು ಬೇಸಿಕ್ ಡೈಮೆನ್ಷನ್ಸ್ ಯಾವ್ಯಾವ ಬರ್ತವೆ, ಎಲ್ ಎಮ್ ಟಿ ಬರುತ್ತಲ್ಲ, ಹಾಗಾಗಿ ಎಲ್ಲೂ ಇರಲ್ಲ, ಎಮ್ ಇರಲ್ಲ, ಮಾಸು ಲೆಂತು ಟೈಮು ರ್ಯಾಡಿಗೆ ಬರೆಯಲ್ಲ. ಹಾಗಾಗಿ ಇಲ್ಲೇನಾಗೋಗುತ್ತೆ, ನಾವು ಇಲ್ಲಿ ನೋಡಿ ಲೆಂತ್ ಪವರ್ 1 ಅಂತ ಬರೀತೀವಿ, ಯಾಕಂದರೆ ಮೀಟ್ರ್ ಇದೆ, ಸೆಕೆಂಡ್ ಟೈಮ್ ಬರುತ್ತಲ್ವಾ. ಸೊ ಹಾಗಾಗಿ ಎಲ್ ಪವರ್ 1 ಟಿ ಪವರ್ -1, ಇಲ್ಲಿ ಎಲ್ ಪವರ್ 1 ಟಿ ಪವರ್ -2. ಇಲ್ಲಿ ನಮಗೆ ರ್ಯಾಡನ್ನು ನಾವು ಲೆಂತ್ಗೆ ಮಾಸ್ಗೆ ಟೈಮ್ ತೊಳಕ್ಕಾಗಲ್ಲ, ಹಾಗಾಗಿ ಎಲ್ಲೂ 0 ಆಗಿರುತ್ತೆ, ಎಮ್ಮೂ 0 ಆಗಿರುತ್ತೆ, ಓನ್ಲಿ ಟೈಮ್ ಇರುತ್ತೆ ಟಿ ಪವರ್ -2. ಇಲ್ಲಿ ನೋಡಿ L0 M0 ಟಿ ಪವರ್ -1 ಅಷ್ಟೇ, ಯಾಕಂದರೆ ರ್ಯಾಡ್ಗೆ ಯೂನಿಟ್ ಇದು ತೊಗೊಳ್ಳಲ್ಲ, ಲೆಂತು ಮಾಸು ಟೈಮ್ ಬರ್ಕೊಳ್ಳಲ್ಲ. ಸೊ ಇವುಗಳು ನಮಗೆ ಇಂಪಾರ್ಟೆಂಟ್. ಆ್ಯಂಗುಲರ್ ಆಕ್ಸಲರೇಷನ್ ಕಾರಣದಿಂದ ಏನು ಬರಬೇಕು, ರ್ಯಾಡ್ ಪರ್ ಸೆಕೆಂಡ್ ಸ್ಕ್ವೇರ್ ಬರಬೇಕು, ಇಲ್ಲೇ ಬರೆದಿದ್ವಲ್ಲ ಸೇಮ್ ಯೂನಿಟ್. ಸೊ ಕ್ಲಿಯರ್ ಆಗಿರ್ಬೇಕು ಅನ್ಸುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಯೂನಿಟ್ ಆಫ್ ಎನರ್ಜಿ ಇನ್ SI ಯೂನಿಟ್. ಸೊ SI ಯೂನಿಟ್ ಇಲ್ಲಿ ಕೇಳ್ತಾನೆ ನೋಡಿ, SI ಯೂನಿಟ್ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ ಫಾರ್ ಎನರ್ಜಿ ಏನು ಅಂತ ಕೇಳ್ತಾನೆ. ಸೊ ನಿಮಗೆ ಗೊತ್ತಿರಬೇಕು ಸಿಸ್ಟಮ್ ಆಫ್ ಯೂನಿಟ್ಸ್ ಯಾವುದಿದೆ, SI ಸಿಸ್ಟಮ್, CGS, FPS, MKS ಸಿಸ್ಟಮ್, 4 ಸಿಸ್ಟಮ್ ಇದಾವೆ. ಸೊ ಅದ್ರಲ್ಲಿ ನಮಗೆ ಇಲ್ಲಿ ಕೇಳ್ತಿರೋದು ಯಾವುದು, SI ಸಿಸ್ಟಮ್. ಸೊ SI ಸಿಸ್ಟಮಲ್ಲಿ ಎನರ್ಜಿಗೆ ಯೂನಿಟ್ ಏನು ಬರುತ್ತೆ ಅಂತ ಕೇಳ್ತಾನೆ. ಸೊ ಕೆಲವೊಂದನ್ನು ಬರ್ಕೊಳ್ಳಿ, SI ಯೂನಿಟ್ಟು ಹಾಗೂ CGS ಯೂನಿಟ್, ವೆರಿ ಇಂಪಾರ್ಟೆಂಟ್. SI ಯೂನಿಟ್ಟು ಹಾಗೂ CGS ಯೂನಿಟ್ ಕೆಲವೊಂದು ಪ್ಯಾರಾಮೀಟರ್ಸ್ದು ಮಾತ್ರ ಬರೀತಿದ್ದೀನಿ ಇಲ್ಲಿ. ಸೊ ನಮಗೆ ಫೋರ್ಸು ಮೊದಲನೇದಾಗಿ ಬೇಸಿಕ್ ಪ್ಯಾರಾಮೀಟರ್ ಇದನ್ನೇ ಕೇಳ್ತಾನೆ, ಫೋರ್ಸು. ಎರಡನೇದಾಗಿ ಪ್ರೆಷರು, ಪ್ರೆಷರು ಎಕ್ಸಾಮಲ್ಲಿ ಕೇಳಿದ್ದಾನೆ ಭಾಳ ಸಲ, ಹಾಗಾಗಿ ಇದನ್ನು ನಿಮಗೆ ಬರೆಸ್ತದೆ, ಫೋರ್ಸು, ಪ್ರೆಷರು. ಅದಾಗಿ ನಂತರ ಹೀಟು, ವರ್ಕು, ಎನರ್ಜಿ. ಹಾಗೂ ಎನರ್ಜಿ. ಅದಾಗಿ ನಂತರ ಪವರ್ ಮೇಲೆ ಕೂಡ ಭಾಳ ಕೇಳಿದ್ದಾನೆ, ಹೀಟು, ವರ್ಕು, ಎನರ್ಜಿ ಮತ್ತು ಪವರ್. ಓಕೆ, ಇವುಗಳದ್ದು SI ಯೂನಿಟ್ ತಿಳ್ಕೊಳ್ಳೋಣ. ಇವುಗಳದ್ದೇನು ತಿಳ್ಕೊಳ್ಳೋಣ, SI ಯೂನಿಟ್ ತಿಳ್ಕೊಳ್ಳೋಣ. ಅದು ಹೀಟು, ವರ್ಕು, ಎನರ್ಜಿ, ಪವರ್ ಬರೆದಿದ್ವಲ್ವ. ಓಕೆ, ಸೊ ನೋಡಿ ಫೋರ್ಸಿದು SI ಯೂನಿಟ್ ಏನಾಗಿರುತ್ತೆ ಅಂದರೆ ನ್ಯೂಟನ್ ಆಗಿರುತ್ತೆ. ಪ್ರೆಷರ್ದು SI ಯೂನಿಟ್ ಏನಾಗಿರುತ್ತೆ, ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ಓದಿರ್ತೀವಿ, ಪ್ಯಾಸ್ಕಲ್. ಅದೇ ರೀತಿಯಲ್ಲಿ ವರ್ಕ್ ಅಥವಾ ಹೀಟು, ಎನರ್ಜಿಗೆ SI ಯೂನಿಟ್ ಏನಾಗಿರುತ್ತೆ ಅಂದರೆ ಜೌಲ್ ಆಗಿರುತ್ತೆ. ಇನ್ನು ಪವರ್ಗೆ ಏನಾಗಿರುತ್ತೆ, ವ್ಯಾಟ್. ಸ್ಕೂಲ್ ಡೇಸಲ್ಲಿಂದ ನಾವು ಇವು ಟರ್ಮ್ಸ್ನ ನೋಡ್ಕೊತಾನೆ ಬಂದಿದ್ವಿ. ಅದೇ ರೀತಿಯಲ್ಲಿ ಇನ್ನೂ ಕೆಲವು ಏನು ನೋಡೋಣ, ಅದ್ರದ್ದು CGS ನೋಡೋಣ. CGS ಯೂನಿಟ್ ಭಾಳ ಇಂಪಾರ್ಟೆಂಟ್ ನಮಗೆ. ಸೊ ಇದೇ ಪ್ಯಾರಾಮೀಟರ್ಸ್ದು ನಾವೇನು ನೋಡೋಣ ಈಗ, CGS ಯೂನಿಟ್. ನ್ಯೂಟನ್ಗೆ ಏನು ಬರುತ್ತೆ, ಹೋದ್ಸಲ KPCL ಎಕ್ಸಾಮಿನೇಷನಲ್ಲಿ ಇದನ್ನು ಕೇಳಿದ್ದಾನೆ, ಏನು CGS ಯೂನಿಟ್. ಫೋರ್ಸ್ಗೆ CGS ಯೂನಿಟ್ ಏನಾಗುತ್ತೆ, ಡೈನ್ ಆಗುತ್ತೆ. ಏನಾಗಿರುತ್ತೆ, ಡೈನ್. ವರ್ಕ್ಗೆ ಹಾಗೂ ಎನರ್ಜಿಗೆ ಏನಾಗುತ್ತೆ, ವರ್ಕ್ಗೆ ಹಾಗೂ ಎನರ್ಜಿಗೆ CGS ಯೂನಿಟ್. ನೋಡಿ ನಾನು ಹೀಟ್ ಬಗ್ಗೆ ಹೇಳ್ತಿಲ್ಲ, ವರ್ಕ್ಗೆ ಎನರ್ಜಿಗೆ CGS ಯೂನಿಟ್ ಏನಾಗಿರುತ್ತೆ ಅಂತಂದರೆ ಅರ್ಗ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಇದು ಯಾವುದಕ್ಕೆ, ವರ್ಕ್ ಆ್ಯಂಡ್ ಎನರ್ಜಿ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಬೇಕು. ಅದಾಗಿ ನಂತರ ಇನ್ನೊಂದು ಯಾವುದಿದೆ ನಮಗೆ, ಪವರ್, ಪ್ರೆಷರ್ ಇಲ್ಲಿ ನೋಡಿ ನಾನು ಪ್ರೆಷರ್ ಇಲ್ಲಿ ಬರೆದುಬಿಟ್ಟಿದ್ದೀನಿ, ಇದಕ್ಕೆ ಬರೆದಿದ್ದೀನಲ್ಲ, ಪ್ರೆಷರ್ ಬರೆದಿದ್ದೀನಿ. ಇಲ್ಲೇನಾಗುತ್ತೆ, ವರ್ಕ್ಗೆ ಹಾಗೂ ಎನರ್ಜಿಗೆ ಇಲ್ಲೇನಾಗಿರುತ್ತೆ, ಅರ್ಗ್ ಆಗಿರುತ್ತೆ. ಇದು ಏನಕ್ಕೆ ಬರುತ್ತೆ, ಇದು ವರ್ಕ್ ಆ್ಯಂಡ್ ಎನರ್ಜಿ. ನೆಕ್ಸ್ಟ್ ಪ್ರೆಷರ್ ಇದೆ. ಪ್ರೆಷರ್ ವೆರಿ ಇಂಪಾರ್ಟೆಂಟು. ಪ್ರೆಷರ್ಗೆ ಏನಾಗಿರುತ್ತೆ ನೋಡಿ, ಪ್ಯಾಸ್ಕಲ್ ಅಂದಾಗ ಇದಕ್ಕೆ ಡೈನ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಏನು ಬರುತ್ತೆ, ಡೈನ್ ಪರ್ ಸೆಂಟಿಮೀಟರ್ ಸ್ಕ್ವೇರ್. ಇನ್ನು ನೆಕ್ಸ್ಟು ಯಾವುದಿದೆ, ಇನ್ನು ಪವರ್ಗೆ ಏನಾಗಬೇಕು, ಪವರ್ ವ್ಯಾಟ್ ಅಲ್ವಾ. ಸೊ ಹಾಗಾಗಿ ಇದು ಅರ್ಗ್ ಪರ್ ಸೆಕೆಂಡ್ ಆಗಿರುತ್ತೆ. ಸೊ ಇವು 4 ಯೂನಿಟ್ಸ್ ಏನಿದೆಯಲ್ಲ ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ರಿಪೀಟ್ ಮಾಡಿದ್ದಾನೆ, ಹಾಗಾಗಿ ಇದನ್ನು ನೀವು ತಿಳ್ಕೊಂಡ್ರೆ ನಮಗೆ ಎಕ್ಸಾಮಲ್ಲಿ ಯೂಸ್ಫುಲ್ ಆಗುತ್ತೆ. ಇನ್ನು ಕೆಲವು CGS ಯೂನಿಟ್ಸ್ ಎಕ್ಸಾಮಲ್ಲಿ ರಿಪೀಟೆಡಾಗಿ ಕೇಳೋರ ಕಾರಣದ ಇವೆರಡನ್ನು ಬರೆಸ್ತಾ ಇದ್ದೀನಿ. ಯಾವುದಂದರೆ ವೆಸ್ಕಾಸಿಟಿ ಹಾಗೂ ಇದು ಡೈನಮಿಕ್ ವೆಸ್ಕಾಸಿಟಿ ಹಾಗೂ ಕೈನಮೆಟಿಕ್ ವೆಸ್ಕಾಸಿಟಿ. ಡೈನಮಿಕ್ ವೆಸ್ಕಾಸಿಟಿ ಹಾಗೂ ಕೈನಮೆಟಿಕ್ ವೆಸ್ಕಾಸಿಟಿದು ಏನಿದು CGS ಯೂನಿಟ್. ಇದ್ರದ್ದು ಪಾಯ್ಸ್ ಬರುತ್ತೆ, ಇದ್ರದ್ದು ಸ್ಟೋಕ್ಸ್ ಬರುತ್ತೆ. ಪಾಯ್ಸ್ ಹಾಗೂ ಸ್ಟೋಕ್ಸ್ ವೆರಿ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಕೇಳಿರೋ ಕಾರಣದಿಂದ ನಾನು ನಿಮಗೆ ಇವುಗಳನ್ನ ಬರೆಸ್ತಾ ಇದ್ದೀನಿ. ಇದೇನಿವೆರಡು CGS ಯೂನಿಟ್. ಓಕೆ, ಇಷ್ಟು ತಿಳ್ಕೊಳ್ಳಿ. ಸೊ ಈಗ ನಮಗೆ ಇಲ್ಲೇನು ಕೇಳಿದ್ದು, ಎನರ್ಜಿ ಕೇಳಿದ್ದು. ಎನರ್ಜಿಗೆ ಏನಾಗಿರುತ್ತೆ, ಯಾವುದಿದು SI ಯೂನಿಟ್. ಎನರ್ಜಿಗೆ SI ಯೂನಿಟ್ ಜೌಲ್ ಆಗಿರುತ್ತೆ ಅಷ್ಟೇ. ಡೈನ್ ಯಾವುದು, ಫೋರ್ಸ್ದು CGS ಯೂನಿಟ್. ವ್ಯಾಟ್ ಯಾವುದು, SIದು, ಪವರ್ದು SI ಯೂನಿಟ್. ಇದು ಡೈನ್ ಯಾವುದ್ರದ್ದಾಗುತ್ತೆ, ಡೈನ್ ಫೋರ್ಸ್ದಾಗುತ್ತೆ CGS ಯೂನಿಟ್.
ಇದು ಸಿ ಜಿ ಎಸ್ ಯೂನಿಟ್, ಇದು ಎಸ್ ಐ ಯೂನಿಟ್, ಇದು ಎಸ್ ಐ ಯೂನಿಟ್ ಜೌಲ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನು. ಇದನ್ನು ನಮಗೆ EAT ಎಕ್ಸಾಮಲ್ಲೇ ಬಂದಿರುವಂಥ ಪ್ರಶ್ನೆ. ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ, KPCL ಎಕ್ಸಾಮ್ ಪಾಯಿಂಟ್ ಆಫ್ ಇಂದನೂ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ SSC JEE ಇರ್ಬೋದು, RRB JEE ಇರ್ಬೋದು, ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ. ಸ್ಟ್ರೈನ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಅಂತ ಬಂದಾಗ. ಸೊ ಈಗ ತಾನೇ ನೋಡಿದ್ವಿ ಎನರ್ಜಿಗೆ SI ಯೂನಿಟ್ ಏನಾಗಿತ್ತು, ಜೌಲ್ ಆಗಿತ್ತು ಅಲ್ವಾ. ಸೊ SI ಯೂನಿಟ್ ಫಾರ್ ಎನರ್ಜಿ ಇಸ್ ಜೌಲು ಮತ್ತು CGS ಯೂನಿಟ್ ಅರ್ಗ್ ಆಗಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪಾಯಿಂಟ್ಸ್ ನೋಡ್ಕೊಳ್ತಾ ಬರೋಣ. ಫಸ್ಟು ಸ್ಟ್ರೈನ್ ಎನರ್ಜಿ ಅಂತ ನೋಡ್ಕೊಳ್ತಾ ಬರೋದಾದರೆ, ಸ್ಟ್ರೈನ್ ಎನರ್ಜಿ ಫಸ್ಟು ಸ್ಟ್ರೈನ್ ಎನರ್ಜಿ ಅಂದರೆ ಏನು ಅಂತ ನಾನು ನಿಮ್ಗೆ ಹೇಳಬೇಕು. ಸೊ ನೋಡಿ, ಈಗ ನಾನೇನು ಮಾಡ್ತೀನಿ, ಒಂದು ಸ್ಪ್ರಿಂಗ್ನ ತೊಗೊಳ್ತೀನಿ. ಇಲ್ಲಿ ಸ್ಪ್ರಿಂಗೇ ನಮ್ಗೆ ಹೇಳಿರೋದು, ಸ್ಪ್ರಿಂಗ್ ಬಗ್ಗೆನೇ ತೊಗೊಳ್ತೀನಿ. ಸೊ ಇದನ್ನೇನು ಮಾಡ್ತೀನಿ, ನಾನು ಫೋರ್ಸ್ನ ಅಪ್ಲೈ ಮಾಡ್ತೀನಿ. ಈ ಸ್ಪ್ರಿಂಗ್ ಈ ಥರ ಇರೋದು ಏನಾಗುತ್ತೆ, ಕಂಪ್ರೆಸ್ ಆಗುತ್ತೆ ಅಲ್ವಾ. ಸೊ ಇಷ್ಟು ಲೆಂತ್ ಇರೋದು ಇಷ್ಟು ಲೆಂತಿಗೆ ರೆಡ್ಯೂಸ್ ಆಯಿತು. ಇದು L1 ಲೆಂತ್ ಇದ್ದರೆ ಇದು L2. ಸೊ ಇಲ್ಲಿ ನೋಡಿ, ಇಲ್ಲೇನಾಗಿದೆ, ಈ ಥರ ಇದ್ದಿದ್ದು ಇದೇನಾಗಿದೆ, ಡಿಫಾರ್ಮ್ ಆಗಿ ಈ ಶೇಪಿಗೆ ತೊಗೊಂಡಿದೆ. ಈಗ ಸ್ಪ್ರಿಂಗ್ ಮೇಲ್ಗಡೆ ಏನು ಅಪ್ಲೈ ಮಾಡಿದ್ದೀನಿ, ಲೋಡ್ ಅಪ್ಲೈ ಮಾಡಿದ್ದೀನಿ. ಸೊ ಈ ಥರ ಡಿಫಾರ್ಮ್ ಆದಾಗ ಇದನ್ನು ಬಿಟ್ಟಿದ್ದೆ ಏನಾಗುತ್ತೆ, ಮತ್ತೆ ಇದು ಒರಿಜಿನಲ್ ಶೇಪಿಗೆ ಬಂದುಬಿಡುತ್ತೆ. ಅದು ಹಿಂಗೆ ಬರುತ್ತೆ, ಒಳಗಡೆ ಸ್ಟೋರ್ ಆಗಿರುವಂಥ ಸ್ಟ್ರೈನ್ ಎನರ್ಜಿಯಿಂದ. ಒಳಗಡೆ ಸ್ಟೋರ್ ಆಗಿರುವಂಥ ಎನರ್ಜಿ, ಆ ಎನರ್ಜಿನ ನಾವು ಸ್ಟ್ರೈನ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಏನಂತ ಹೇಳ್ಬೋದು ಅಂದರೆ, ಸ್ಟ್ರೈನ್ ಎನರ್ಜಿ ಅಂದರೆ ಎನರ್ಜಿ ಸ್ಟೋರ್ಡ್ ಇನ್ಸೈಡ್ ಎ ಬಾಡಿ ವೆನ್ ಇಟ್ ಈಸ್ ಡಿಫಾರ್ಮ್ಡ್ ಅಂಡರ್ ಅಪ್ಲೈಡ್ ಸ್ಟ್ರೆಸ್ ಆರ್ ಅಪ್ಲೈಡ್ ಲೋಡ್. ಎನರ್ಜಿ ಸ್ಟೋರ್ಡ್ ಇನ್ಸೈಡ್ ಎ ಬಾಡಿ ವೆನ್ ಇಟ್ ಈಸ್ ಸ್ಟ್ರೆಸ್ಡ್ ಆರ್ ವೆನ್ ಇಟ್ ಈಸ್ ಡಿಫಾರ್ಮ್ಡ್. ಎನರ್ಜಿ ಸ್ಟೋರ್ಡ್ ಇನ್ಸೈಡ್ ಎ ಬಾಡಿ ವೆನ್ ಇಟ್ ಈಸ್ ಡಿಫಾರ್ಮ್ಡ್. ಏನಕ್ಕೆ ಡಿಫಾರ್ಮ್ ಆಗಿದೆ, ಡ್ಯೂ ಟು ಅಪ್ಲೈಡ್ ಲೋಡ್. ಸೊ ಇದರೊಳಗಡೆ ಎನರ್ಜಿ ಸ್ಟೋರ್ ಆಗಿದೆ ಯಾವಾಗ, ಡಿಫಾರ್ಮ್ ಆದಾಗ. ಇದು ಡಿಫಾರ್ಮ್ ಯಾಕಾಯಿತು, ಲೋಡ್ ಅಪ್ಲೈ ಮಾಡಿರೋ ಕಾರಣದ. ಸೊ ಎನರ್ಜಿ ಸ್ಟೋರ್ಡ್ ಇನ್ ಎ ಬಾಡಿ ಡ್ಯೂ ಟು ಡಿಫಾರ್ಮೇಷನ್, ಅಂಡರ್ ಯಾವುದು, ಅಂಡರ್ ಅಪ್ಲೈಡ್ ಲೋಡ್ ಆರ್ ಅಪ್ಲೈಡ್ ಸ್ಟ್ರೆಸ್ ಅಷ್ಟೇ. ಸೊ ಹಾಗಾಗಿ ಸ್ಟ್ರೈನ್ ಎನರ್ಜಿ ನಮ್ಗೆ ಏನಾಗಿರುತ್ತೆ, ಸ್ಪ್ರಿಂಗಲ್ಲಿ ನಿಮ್ಗೆ ಯಾವ ಥರದ ಎನರ್ಜಿ ಸ್ಟೋರ್ ಆಗಿರುತ್ತೆ ಅಂದರೆ, ಯಾವಾಗ ಅದು ಡಿಫಾರ್ಮ್ ಆದಾಗ ಅದರಲ್ಲಿ ಸ್ಟೋರ್ ಆಗಿರುವಂಥ ಎನರ್ಜಿ ಸ್ಟ್ರೈನ್ ಎನರ್ಜಿ ಆಗಿರುತ್ತೆ. ಸೊ ನೋಡಿ, ವೆನ್ ದಿ ಸ್ಪ್ರಿಂಗ್ ಆಫ್ ಎ ವಾಚ್ ಈಸ್ ವೂಂಡೆಡ್ ಇಟ್ ಪೊಸೆಸ್ ಯಾವುದು, ಸ್ಪ್ರಿಂಗ್ ಒಳಗಡೆ ಸ್ಟೋರ್ ಆಗದೆ ಎನರ್ಜಿ ಯಾವುದು, ಸ್ಟ್ರೈನ್ ಎನರ್ಜಿ ಆಗಿರುತ್ತೆ. ಸೊ ಸ್ಪ್ರಿಂಗು ವೂಂಡ್ ಮಾಡಿದಾಗ ಅಂದರೆ, ನೀವು ಸ್ಪ್ರಿಂಗ್ ಅವ್ರಿಗೆ ಗೊತ್ತಿರುತ್ತೆ, ವಾಚ್ ಒಳಗಡೆ ಸ್ಪ್ರಿಂಗ್ಸ್ ಇರುತ್ತಲ್ಲ, ಅದನ್ನು ನೀವು ಕಂಪ್ರೆಸ್ ಮಾಡಿದಾಗ, ಅವಾಗ ಏನಾಗುತ್ತೆ, ಅದರೊಳಗೆ ಸ್ಟೋರ್ ಆಗೋ ಎನರ್ಜಿ ಸ್ಟ್ರೈನ್ ಎನರ್ಜಿ ಆಗಿರುತ್ತೆ. ಓಕೆ, ಸೊ ಇನ್ನೂ ಒಂದು ಎನರ್ಜಿ ಬರುತ್ತೆ, ಯಾವುದು, ಕೈನೆಟಿಕ್ ಎನರ್ಜಿ. ಇದನ್ನು ವೆರಿ ಇಂಪಾರ್ಟೆಂಟ್. ಕೈನೆಟಿಕ್ ಎನರ್ಜಿ ಯಾವಾಗುತ್ತೆ, ಒಂದು ಬಾಡಿ ಮೋಷನಲ್ಲಿರುತ್ತೆ. ಆ ಮೋಷನಲ್ಲಿದ್ದಾಗ ಆ ಬಾಡಿನಲ್ಲಿ ಒಂದು ಸ್ವಲ್ಪ ಎನರ್ಜಿ ಪ್ರೊಸೆಸ್ ಆಗ್ತಿರುತ್ತೆ. ಆ ಬಾಡಿ ಒಂದಿಷ್ಟು ಎನರ್ಜಿನ ಪ್ರೊಸೆಸ್ ಮಾಡ್ತಿರುತ್ತೆ. ಆ ಎನರ್ಜಿನ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಸೊ ಕೈನೆಟಿಕ್ ಎನರ್ಜಿ ಅಂತ ಏನು ಮಾಡ್ಬೋದು, ಎನರ್ಜಿ ಪ್ರೊಸೆಸ್ಡ್ ಬೈ ಎ ಬಾಡಿ ಡ್ಯೂ ಟು ಇಟ್ಸ್ ಮೋಷನ್ನಿಂದ, ಆ ಬಾಡಿನಲ್ಲಿರುವ ಮೋಷನಿಂದ ಅದರೊಳಗಡೆ ಎನರ್ಜಿ ಇರುತ್ತೆ. ಆ ಒಂದು ಎನರ್ಜಿನ ನಾವು ಏನಂತ ಹೇಳ್ತೀವಿ, ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಎನರ್ಜಿ ಡ್ಯೂ ಟು ಮೋಷನ್ ಅದು ಬಂದರೆ ಕೈನೆಟಿಕ್ ಎನರ್ಜಿ ಡ್ಯೂ ಟು ಡಿಫಾರ್ಮೇಷನ್ ಅಂಡರ್ ದಿ ಅಪ್ಲೈಡ್ ಲೋಡ್ ಈಸ್ ಕಾಲ್ಡ್ ಸ್ಟ್ರೈನ್ ಎನರ್ಜಿ. ಹಾಗೂ ಇನ್ನೊಂದು ಎನರ್ಜಿ ಯಾವುದಿದೆ, ಇದು ಮೋಷನಿಂದ ಬಂದಿರುವಂಥ ಎನರ್ಜಿ ಡ್ಯೂ ಟು ಮೋಷನ್ ಡ್ಯೂ ಟು ಇಟ್ಸ್ ಮೋಷನ್ ಈಸ್ ಕಾಲ್ಡ್ ಕೈನೆಟಿಕ್ ಎನರ್ಜಿ. ಇನ್ನೊಂದು ಯಾವುದು, ಸ್ಟ್ರೈನ್ ಎನರ್ಜಿ ಏನು, ಎನರ್ಜಿ ಪ್ರೊಸೆಸ್ಡ್ ಡ್ಯೂ ಟು ಡಿಫಾರ್ಮೇಷನ್ ಅಂಡರ್ ಅಪ್ಲೈಡ್ ಲೋಡ್ ಈಸ್ ಕಾಲ್ಡ್ ಸ್ಟ್ರೈನ್ ಎನರ್ಜಿ. ನೆಕ್ಸ್ಟ್ ಇನ್ನೊಂದು ಯಾವುದಂತ ಹೇಳಿದೆ, ಪೊಟೆನ್ಷಿಯಲ್ ಎನರ್ಜಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಇದು ವೆರಿ ಇಂಪಾರ್ಟೆಂಟ್. ಮೋಷನಿಂದ ಇರುವಂಥ ಎನರ್ಜಿ, ಮೋಷನಿಂದ ಇರುವಂಥ ಎನರ್ಜಿ ಯಾವುದು, ಕೈನೆಟಿಕ್. ಡಿಫಾರ್ಮೇಷನ್ ಆದಾಗ, ಬಾಡಿ ಡಿಫಾರ್ಮ್ ಆದಾಗ ಅಂಡರ್ ಅಪ್ಲೈಡ್ ಲೋಡಲ್ಲಿ ಆವಾಗ ಪ್ರೊಸೆಸ್ ಆಗಿರುವಂಥ ಎನರ್ಜಿ ಯಾವುದು, ಸ್ಟ್ರೈನ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಯಾವಾಗ ಅಂದರೆ ಡ್ಯೂ ಟು ಇಟ್ಸ್ ಪೊಸಿಷನ್ ಆರ್ ಕಾನ್ಫಿಗರೇಷನ್. ಡ್ಯೂ ಟು ಇಟ್ಸ್ ಪೊಸಿಷನ್ ಅಂತ ಕಾಮನಾಗಿ ಯೂಸ್ ಮಾಡ್ತಾರೆ. ಡ್ಯೂ ಟು ಇಟ್ಸ್ ಪೊಸಿಷನ್ ಅಂದರೆ, ಇವಾಗ ನೋಡಿ, ಇದು ಒಂದು ಹೈಟಲ್ಲಿ ನಾನು ಒಂದು ಟ್ಯಾಂಕನ್ನು ಕೂಡಿಸಿರ್ತೀನಿ. ಈ ಟ್ಯಾಂಕಲ್ಲಿ ಒಂದಿಷ್ಟು ನೀರನ್ನ ಪ್ಲೇಸ್ ಮಾಡಿರ್ತೀನಿ. ಸೊ ಈ ಟ್ಯಾಂಕ್ ಎಷ್ಟೊಂದು ಹೈಟಿಗೆ ಲೊಕೇಟ್ ಆಗಿರುತ್ತೆ, ಹೈಟಿಗೆ. ಸೊ ಇದರಲ್ಲೂ ಕೂಡ ನಮಗೇನಿರುತ್ತೆ, ಈ ಒಂದು ಎನರ್ಜಿ ಇರುತ್ತೆ. ಆ ಒಂದು ಎನರ್ಜಿನೇ ನಾವು ಏನಂತೀವಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಡ್ಯೂ ಟು ಇಟ್ಸ್ ಪೊಸಿಷನ್, ಸೊ ನಾವು ಹೈಟ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಅದರಲ್ಲಿ ಎನರ್ಜಿ ಏನಾಗ್ತಿರುತ್ತೆ, ಪ್ರೊಸೆಸ್ ಆಗ್ತಿರೋದು ಜಾಸ್ತಿ ಆಗ್ತಾ ಹೋಗ್ತಿರ್ತಾರೆ. ಸೊ ಹಾಗಾಗಿ ಪೊಟೆನ್ಷಿಯಲ್ ಎನರ್ಜಿ, ಸೊ ನಿಮಗೆ ಇದು ಗೊತ್ತಿರಬೇಕು, ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು mgh. ಆ್ಯಸ್ ಹೈಟ್ ಇನ್ಕ್ರೀಸಸ್, ಪೊಟೆನ್ಷಿಯಲ್ ಎನರ್ಜಿ ಆಲ್ಸೋ ಇನ್ಕ್ರೀಸಸ್. ಕೈನೆಟಿಕ್ ಎನರ್ಜಿಗೆ ನಿಮಗೇನಿದೆ, k ಈಸ್ ಈಕ್ವಲ್ ಟು ½ mv² ಅಲ್ವಾ, ಹಾಫ್ mv². ಅಲ್ಲೂ ಅಷ್ಟೇ ನೋಡಿ, ವೆಲಾಸಿಟಿ ಮತ್ತು ಕೈನೆಟಿಕ್ ಎನರ್ಜಿ, ವೆಲಾಸಿಟಿ ಎಷ್ಟಾಗುತ್ತೋ ಅಷ್ಟು ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಅದೇ ರೀತಿಯಲ್ಲಿ ಸ್ಟ್ರೈನ್ ಎನರ್ಜಿನೂ ನಾನು ನಿಮಗೆ ಫಾರ್ಮ್ನ ಬರ್ಸಿಲ್ಲ, ಬಟ್ ನಮಗೆ ಥಿಯರಿ ಆಫ್ ಸಿಂಪಲ್ ಬೆಂಡಿಂಗು, ಸಿಂಪಲ್ ಸ್ಟ್ರೆಸಸ್ ಆ್ಯಂಡ್ ಸ್ಟ್ರೈನ್ ಅಂತ ಫಾರ್ಮ ಬರುತ್ತೆ, ಅಲ್ಲಿ ಬರುತ್ತೆ. ಸ್ಟ್ರೈನ್ ಎನರ್ಜಿಗೆ ಏನು ಬರ್ತೀವಿ, ½ p² L ಡಿವೈಡೆಡ್ ಬೈ AE.
ಓಕೆ. ಅಥವಾ ಇನ್ನೊಂದು ಬರಿತೀವಿ ಹಾಫ್ ಸಿಗ್ಮಾ ಎಪ್ಸಿಲಾನ್ ಇಂಟು ವಿ ಅಂತಲೂ ಬರಿತೀವಿ. ಬಟ್ ಈ ಫಾರ್ಮನ್ನು ನೆನ್ಪಿಟ್ಕೊಳ್ಳಿ. ಸೊ ಡ್ಯೂ ಟು ಇಟ್ಸ್ ಪೊಸಿಷನ್ ಅಂತ ಬಂದರೆ, ಡ್ಯೂ ಟು ಇಟ್ಸ್ ಪೊಸಿಷನ್, ಎನರ್ಜಿ ಪೊಸೆಸ್ಡ್ ಡ್ಯೂ ಟು ಇಟ್ಸ್ ಪೊಸಿಷನ್, ಡ್ಯೂ ಟು ಇಟ್ಸ್ ಪೊಸಿಷನ್, energy possessed due to its position is called kinetic energy, due to its motion is called kinetic energy. ಪೊಸಿಷನ್ ಇಂದಾದರೆ ಪೊಟೆನ್ಷಿಯಲ್ ಎನರ್ಜಿ, ಡ್ಯೂ ಟು ಇಟ್ಸ್ ಮೋಷನ್ ಅಂದರೆ ಕೈನೆಟಿಕ್ ಎನರ್ಜಿ, ಹಾಗೂ ಡ್ಯೂ ಟು ಇಟ್ಸ್ ಡಿಫಾರ್ಮೇಷನ್ ಅಂಡರ್ ಅಪ್ಲೈಡ್ ಲೋಡ್ ಅಂದರೆ ಸ್ಟ್ರೈನ್ ಎನರ್ಜಿ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಸೊ ಕೆಲವೊಂದಕ್ಕೆ ಎಕ್ಸಾಂಪಲ್ಸ್ ನಾನು ಕೊಡಬೇಕು ಅಂದ್ಕೊಂಡೆ, ಅದರಲ್ಲೂ ಮುಖ್ಯವಾಗಿ ಸ್ಟ್ರೈನ್ ಎನರ್ಜಿಗೆ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ಸ್ ಇದು ಸ್ಟ್ರೆಚ್ಡ್ ಸ್ಪ್ರಿಂಗ್, ಇದರಲ್ಲಿ ಪ್ರೊಸೆಸ್ ಆಗಿರುವಂಥ ಎನರ್ಜಿ ಯಾವುದಾಗಿರುತ್ತೆ? ಸ್ಟ್ರೈನ್ ಎನರ್ಜಿನೇ ಆಗಿರುತ್ತೆ. ಬೆಂಟ್ ಬೀಮ್ನ ಬೆಂಟ್ ಮಾಡ್ತಿರಲ್ಲ, ಅದೂ ಅಷ್ಟೇ, ಅದನ್ನೇನಾಗಿರುತ್ತೆ? ಸ್ಟ್ರೈನ್ ಎನರ್ಜಿನೇ ಇರುತ್ತೆ. ರಬ್ಬರ್ ಬ್ಯಾಂಡ್ ನೀವೇನಾದ್ರು ಸ್ಟ್ರೆಚ್ ಮಾಡ್ತೀರಾ, ಸ್ಟ್ರೆಚ್ ಮಾಡಿದಾಗ ಅದೇನಾಗುತ್ತೆ? ಸ್ಟ್ರೆಸ್ಸಿಗೆ ಸಬ್ಜೆಕ್ಟ್ ಆಗಿರುತ್ತೆ, ಸ್ಟ್ರೈನಿಗೆ ಸಬ್ಜೆಕ್ಟ್ ಆಗಿರುತ್ತೆ, ಅದರೊಳಗಡೆ ಎನರ್ಜಿ ಪ್ರೊಸೆಸ್ ಆಗಿರುತ್ತೆ. ಹಾಗಾಗಿ ಸ್ಟ್ರೆಚ್ಡ್ ರಬ್ಬರ್ ಬ್ಯಾಂಡ್ ಅಂದರೆ ಬ್ಯಾಂಡನ್ನ ಇದು ರಬ್ಬರ್ ಅಂತ ಇಟ್ಕೊಳ್ಳಿ, ಜಗಿರಿ ಇದನ್ನು ಫುಲ್ಲು ರಬ್ಬರ್ನ ಎಳೀರಿ, ಎಳೆದಾಗ ಅದರಲ್ಲಿರುವಂಥ ಏನು ಎನರ್ಜಿ ಇರುತ್ತಲ್ಲ ಅದು ಸ್ಟ್ರೈನ್ ಎನರ್ಜಿನೇ ಆಗಿರುತ್ತೆ. ಮತ್ತು ನನಗೆ ಶಾಫ್ಟ್ ಅಂಡರ್ ಲೋಡ್ ಯಾವುದು? ಟಾರ್ಷನ್ ಲೋಡ್, ಇದನ್ನು ಅಷ್ಟೇ ಸ್ಟ್ರೈನ್ ಎನರ್ಜಿಗೆ ಸಬ್ಜೆಕ್ಟ್ ಆಗಿರುತ್ತೆ. ಆದಮೇಲೆ ನಿಮಗೆ ಲೀಫ್ ಸ್ಪ್ರಿಂಗ್ಸ್ ಇರುತ್ತಲ್ಲ, ನಿಮಗೆ ಯಾವುದು ಟ್ರ್ಯಾಕ್ಟರ್ಸು ಅಥವಾ ಲಾರಿ, ಬಸ್ಸು ಯಾವುದಕ್ಕೆ ತೊಗೊಳ್ಳಿ ಅದಕ್ಕೆ ಲೀಫ್ ಸ್ಪ್ರಿಂಗ್ ಇರುತ್ತೆ, ಅಥವಾ ಹೆಲಿಕಲ್ ಸ್ಪ್ರಿಂಗ್ ಫಾರ್ಮೇಟಲ್ಲಿ ಇರುತ್ತೆ, ಅದನ್ನು ಅಷ್ಟೇ ಮ್ಯಾಕ್ಸಿಮಮ್ ಸ್ಟ್ರೈನ್ ಎನರ್ಜಿನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಅದು ಯಾವುದು? ಮ್ಯಾಕ್ಸಿಮಮ್ ಸ್ಟ್ರೈನ್ ಎನರ್ಜಿನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಯಾವುದಿದು? ಲೀಫ್ ಸ್ಪ್ರಿಂಗ್ಸ್. ಇದೆಲ್ಲ ನಮಗೇನಾಗುತ್ತೆ? ಸ್ಟ್ರೈನ್ ಎನರ್ಜಿಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಸೊ ಕೈನೆಟಿಕ್ ಎನರ್ಜಿ ಅಂತ ನಿಮಗೆ ಗೊತ್ತು, ಮೂವಿಂಗ್ ಕಾರು, ರೊಟೇಟಿಂಗ್ ವೀಲು, ಟರ್ಬೈನ್ ಇರ್ಬೋದು, ಪಿಸ್ಟನ್ ಇರ್ಬೋದು, ಮತ್ತು ಹೈಡ್ರೋಲಿಕ್ ಟರ್ಬೈನ್ ಇರ್ಬೋದು, ಇವೆಲ್ಲ ಏನಾಗುತ್ತೆ? ಕೈನೆಟಿಕ್ ಎನರ್ಜಿಗೆ ಬರುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಅಂತಂದರೆ ನಿಮಗೇನು? ವಾಟರ್ ಸ್ಟೋರ್ಡ್ ಇನ್ ಎ ಡ್ಯಾಮ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ಒಂದು ಕಂಪ್ರೆಸ್ಡ್ ಸ್ಪ್ರಿಂಗಲ್ಲಿ ಕೂಡ ನಮಗೇನಿರುತ್ತೆ? ಎನರ್ಜಿ ಇರುತ್ತೆ, ಅದೇನು? ಪೊಟೆನ್ಷಿಯಲ್ ಎನರ್ಜಿ. ಈಗ ನಿಮ್ಗೊಂದು ಕನ್ಫ್ಯೂಷನ್ ಬರುತ್ತೆ ನೋಡಿ. ಸೊ ಈಗ ತಾನೇ ನಾನು ನಿಮ್ಗೆ ಹೇಳಿದೆ, ಏನಿದು? ಒಂದು ಸ್ಪ್ರಿಂಗು, ಈ ಸ್ಪ್ರಿಂಗನ್ನ ನಾನೇನು ಅಪ್ಲೈ ಮಾಡಿ ಲೋಡ್ನ ಮಾಡಿದೆ, ಹಿಂಗೆ ಕೂತ್ಕೊಳ್ತು ಅಂತಂದೆ ಅಲ್ವಾ. ಇದರಲ್ಲಿ ಏನು ಎನರ್ಜಿ ಇರುತ್ತಂದರೆ ಸ್ಟ್ರೈನ್ ಎನರ್ಜಿ ಇರುತ್ತಂತಂದರೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ನೋಡ್ಕೊಳ್ಳಿ, ಇದು ಸ್ವಲ್ಪ ಕ್ಲಾರಿಟಿ ತೊಗೊಂಬಿಡಿ. ಸೊ ಇಲ್ಲಿ ನಾನು ಇದನ್ನು ಏನು ಮಾಡ್ತಿದ್ದೀನಿ? ಸ್ಪ್ರಿಂಗ್ನ ಕಂಪ್ರೆಸ್ ಮಾಡ್ತಾಯಿದ್ದೀನಿ ಈಗ. ಸೊ ವಾಚಲ್ಲಿರೋಂಥ ಸ್ಪ್ರಿಂಗ್ ಹಿಂಗಿರುತ್ತಲ್ಲ, ವಾಚಲ್ಲಿರ್ಬೋದು, ಬೆಡ್ಡಲ್ಲಿರ್ಬೋದು, ಆ ಸ್ಪ್ರಿಂಗ್ ಹಿಂಗಿರುತ್ತಲ್ವ. ಓಕೆ, ಇದ್ರ ಮೇಲೆ ನಾನು ಲೋಡ್ ಅಪ್ಲೈ ಮಾಡಿದಾಗ ಇದೇನಾಗುತ್ತೆ? ಕಂಪ್ರೆಸ್ ಆಗುತ್ತೆ. ನಿಜ, ಈ ಕಂಪ್ರೆಸ್ ಆಗಿರೋಂಥ ಸ್ಪ್ರಿಂಗಲ್ಲಿ ನಮಗೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಆ್ಯಕ್ಚುಲಾಗಿ ಪೊಟೆನ್ಷಿಯಲ್ ಎನರ್ಜಿ ಈಗ ತಾನೇ ಹೇಳಿದ್ರಿ, ಮತ್ತೆ ಈ ಪೊಟೆನ್ಷಿಯಲ್ ಎನರ್ಜಿ ಹೇಳ್ತಿದ್ರಲ್ಲ ಅಂತ ಅನ್ಬೋದು. ಸೊ ಈಗ ನನಗೆ ಈ ಥರ ಮಾಡೋದಕ್ಕಿಂತ ಮುಂಚೆ ನನಗೇನಿರುತ್ತೆ? ಇದು ಒಂದು ಸ್ಟ್ರೈಟ್ ವೈರ್ ಇರುತ್ತೆ, ಅದನ್ನು ನಾನೇನು ಮಾಡ್ತೀನಿ? ಈ ಥರ ಟರ್ನ್ ಮಾಡ್ತೀನಿ. ಸೊ ಈ ಟರ್ನ್ ಮಾಡಿರ್ತೀವಲ್ಲ, ಅದರೊಳಗಡೆ ಒಂದು ಎನರ್ಜಿ ಇರುತ್ತೆ. ಆ ಪೊಸಿಷನಿಗೆ, ಅಂದರೆ ಈ ಪೊಸಿಷನಿಗೆ ತೊಗೊಂಡೋಗಿರ್ತೀವಲ್ಲ ಟರ್ನ್ ಮಾಡೋದಾಗ, ಆ ಟರ್ನ್ ಮಾಡಿರೋಂಥ ಸ್ಪ್ರಿಂಗಲ್ಲೇ ನಮಗೊಂದು ಎನರ್ಜಿ ಇರುತ್ತೆ, ಅದು ಸ್ಟ್ರೈನ್ ಎನರ್ಜಿ ಅಂತ ಹೇಳ್ತೀವಿ. ಆ ಸ್ಟ್ರೈನ್ ಎನರ್ಜಿಯಿಂದನೇ ಆ ಒಂದು ಶೇಪಲ್ಲಿ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಅದು ನಿಮಗೆ ಕಂಪ್ರೆಸ್ ಮಾಡಿದಾಗ ಬರೋವಂಥದ್ದು ಪೊಟೆನ್ಷಿಯಲ್ ಎನರ್ಜಿ. ನೀವು ಸ್ಟ್ರೈಟ್ ವೈರ್ನ ಸ್ಪ್ರಿಂಗ್ ಫಾರ್ಮಲ್ಲಿ ಮಾಡಿರ್ತೀರಲ್ಲ, ಸೊ ಅದೇ ಹೇಳ್ತಿರೋದಿಲ್ಲಿ. ವೆನ್ ದಿ ಸ್ಪ್ರಿಂಗ್ ಆಫ್ ಎ ವಾಚ್ ಈಸ್ ವೂಂಡೆಡ್, ನನಗೆ ಸ್ಪ್ರಿಂಗ್ ಆಫ್ ಎ ವಾಚಿನ ಒಂದು ಸ್ಪ್ರಿಂಗನ್ನ ನಾನು ವೂಂಡ್ ಮಾಡಿದೆ ಅಂದರೆ ಈ ಥರ ತಿರುಗಿಸಿಟ್ಟಾಗ ಇದು ಈ ಥರ ಒಂದು ಸ್ಪ್ರಿಂಗಿನ ಒಂದು ಏನಂತೀರ ವಾಚಿನ ಸ್ಪ್ರಿಂಗನ್ನ ನಾನು ಈ ಥರ ವೂಂಡ್ ಮಾಡಿಟ್ಟಾಗ ಇದರಲ್ಲಿ ಸ್ಟೋರ್ ಆಗಿರುವಂಥ ಎನರ್ಜಿ ಸ್ಟ್ರೈನ್ ಎನರ್ಜಿ ಆಗ್ತದೆ. ಸೊ ನನಗೆ ಒಂದು ವಯರ್ನ ಸ್ಪ್ರಿಂಗ್ ಫಾರ್ಮಲ್ಲಿ ಮಾಡ್ತೀರಾ, ಆವಾಗ ಸ್ಪ್ರಿಂಗ್ ಫಾರ್ಮಲ್ಲಿ ಮಾಡಿದಾಗ ಜಸ್ಟ್ ಇದರಲ್ಲೇ ಸ್ಟ್ರೈನ್ ಎನರ್ಜಿ ಇರುತ್ತೆ. ಇದ್ರ ಮೇಲೆ ಲೋಡ್ ಅಪ್ಲೈ ಮಾಡಿ ನಿಮಗೆ ಡಿಫಾರ್ಮ್ ಆಗುತ್ತಲ್ಲ, ಆ ಡಿಫಾರ್ಮ್ ಆದಮೇಲೆ ಅದರೊಳಗೆ ಇರುವಂಥ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ನಮಗೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇಲ್ಲಿ ಏನಾಗಿದೆಯಲ್ಲ, ಇದು ನಮಗೆ ಈ ಪೊಸಿಷನಲ್ಲಿರೋದು ನಮಗೆ ಡಿಫಾರ್ಮ್ ಮಾಡಿದ್ವಿ, ಅದರ ಶೇಪ್ ಚೇಂಜ್ ಮಾಡಿದ್ವಿ. ಡಿಫಾರ್ಮೇಷನ್ ಅಂದರೆ ಏನು? ಶೇಪ್ ಚೇಂಜ್ ಆಗೋದು. ಸೊ ಶೇಪ್ನ ಚೇಂಜ್ ಮಾಡಿದ್ವಿ. ಆ ಶೇಪ್ ಚೇಂಜ್ ಮಾಡಿಟ್ಟಿರೋ ಶೇಪ್ನ ಸ್ಪ್ರಿಂಗ್ ಒಳಗಡೆ ನಮಗಿರುವಂಥ ಸ್ಟ್ರೈನ್ ಎನರ್ಜಿ. ಈ ಶೇಪ್ ಚೇಂಜ್ ಆದಮೇಲೆ ಇರುವಂಥ ಸ್ಪ್ರಿಂಗ್ ಮೇಲೆ ನಾನು ಲೋಡ್ ಅಪ್ಲೈ ಮಾಡಿ ಈ ಥರ ಡಿಫಾರ್ಮ್ ಮಾಡಿಟ್ಟಾಗ ಅದರಲ್ಲಿರುವಂಥ ಎನರ್ಜಿ ಏನಾಗುತ್ತೆ? ಪೊಟೆನ್ಷಿಯಲ್ ಎನರ್ಜಿ. ಸೊ ಇಲ್ಲಿ ಏನು ಮಾಡಿದ್ವಿ ನಾವು? ಕಂಪ್ರೆಸ್ ಮಾಡಿದ್ವಿ, ಸ್ಪ್ರಿಂಗ್ನ ಕಂಪ್ರೆಸ್ ಮಾಡಿದ್ವಿ. ಹಾಗಾಗಿನೇ ಕಂಪ್ರೆಸರ್ ಸ್ಪ್ರಿಂಗಲ್ಲಿ ನಿಮ್ಗೆ ಏನು ಎನರ್ಜಿ ಇರುತ್ತೆ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ ಅಂತ ಹೇಳಿ. ಡಿಫಾರ್ಮ್ಡ್ ಆಗಿರುವಂಥ ಸ್ಪ್ರಿಂಗ್ ಒಳಗಡೆ, ಡಿಫಾರ್ಮ್ಡ್ ಆಗಿರೋ ಸ್ಪ್ರಿಂಗ್ ಅಂದರೆ ಒಂದು ಈ ಇದೇ ವಯರು ಇದು ಸ್ಪ್ರಿಂಗಿಗೆ ಯೂಸ್ ಮಾಡೋದೆ. ಇದನ್ನು ನಾವು ಡಿಫಾರ್ಮ್ ಮಾಡಿ ಈ ಥರ ಶೇಪಿಗೆ ತಂದಾಗ ಇದರಲ್ಲಿರುವಂಥ ಎನರ್ಜಿ ಯಾವುದಂದರೆ ಏನು ಎನರ್ಜಿ? ಸ್ಟ್ರೈನ್ ಎನರ್ಜಿ ಅಂತ ಹೇಳಿ. ಓಕೆ, ಅದೇ ರೀತಿಯಲ್ಲಿ ನಿಮಗೆ ಪೆಂಡುಲಮ್ ಅಟ್ ಎಕ್ಸ್ಟ್ರೀಮ್ ಪೊಸಿಷನ್. ಇವಾಗ ನೋಡಿ ನನಗೆ ಪೆಂಡುಲಮ್ ಅಂದರೆ ಇದು ಗಡಿಯಾರದೊಳಗಿರುತ್ತಲ್ಲ ಪೆಂಡುಲಮು,
ಈ ಪೆಂಡುಲಮು ಮ್ಯಾಕ್ಸಿಮಮ್ ಪೊಸಿಷನ್ ಅಂದರೆ ನಿಮಗೆ ಯಾವಾಗ ಬರುತ್ತೆ, ತಾನು ಎಕ್ಸ್ಟ್ರೀಮ್ ಪೊಸಿಷನ್ ಇಲ್ಲಿಗೆ ಹೋಗುತ್ತಲ್ಲ, ಇಲ್ಲಿ ಮ್ಯಾಕ್ಸಿಮಮ್ ಎಂಡ್ ಇರುತ್ತೆ. ಅದೇ ರೀತಿಯಲ್ಲಿ ಹಿಂಗೆ ಬಂದಾಗ ಇಲ್ಲಿ ಮ್ಯಾಕ್ಸಿಮಮ್ ಪೊಸಿಷನ್ ಇರುತ್ತೆ. ಸೊ ಎಕ್ಸ್ಟ್ರೀಮ್ ಪೊಸಿಷನ್ ಅಥವಾ ಮ್ಯಾಕ್ಸಿಮಮ್ ಪೊಸಿಷನ್ ಹತ್ರ ಆ ಪೆಂಡುಲಮ್ ಕೂಡ ಏನು ಪ್ರೊಸೆಸ್ ಆಗಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿನ ಪ್ರೊಸೆಸ್ ಆಗ್ತಿರುತ್ತೆ ಡ್ಯೂ ಟು ಇಟ್ಸ್ ಪೊಸಿಷನ್ ಅಲ್ವಾ. ಡ್ಯೂ ಟು ಇಟ್ಸ್ ಪೊಸಿಷನಿಂದ ಆ ಒಂದು ಮಾಸಲ್ಲಿರುವಂಥ ಪೆಂಡುಲಮು ಏನು ಪ್ರೊಸೆಸ್ ಮಾಡ್ತಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿನ ಪ್ರೊಸೆಸ್ ಮಾಡ್ತಿರುತ್ತೆ. ಓಕೆನಾ. ಸೊ ಕೆಲವೊಂದು ನಾನು ಡಿಫಾರ್ಮ್ ಮಾಡಿ ಆ ಶೇಪಲ್ಲಿ ತೊಗೊಂಡೋಗ್ತೀನಲ್ಲ, ಸ್ಪ್ರಿಂಗ್ ಶೇಪಲ್ಲಿ, ಆವಾಗ ಅದರಲ್ಲಿ ಪ್ರೊಸೆಸ್ ಆಗಿರುವಂಥ ಎನರ್ಜಿ ಯಾವುದು, ಸ್ಟ್ರೈನ್ ಎನರ್ಜಿ ಆಗಿರುತ್ತೆ. ಇಷ್ಟೇ. ಸೊ ಇದು ನಮಗೆ ಇಂಪಾರ್ಟೆಂಟ್ ಟಾಪಿಕ್ಕು, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ನಿಮಗೆಲ್ಲರೂ ಪಾಯಿಂಟ್ಸ್ ಗೊತ್ತಾಗಿರ್ಬೇಕು ಅನಿಸುತ್ತೆ, ಎಕ್ಸಾಂಪಲ್ಸ್ ಕೂಡ ಗೊತ್ತಾಗಿರ್ಬೇಕೀಗ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಇದು ನಮ್ಮ ನೆಕ್ಸ್ಟ್ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ. ದ ರೇಷಿಯೋ ಆಫ್ ಲೀನಿಯರ್ ಸ್ಟ್ರೆಸ್ ಟು ಲೀನಿಯರ್ ಸ್ಟ್ರೈನ್ ಇದೇನಾಗಬೇಕು, ಲೀನಿಯರ್ ಸ್ಟ್ರೆಸ್ ಟು ಲೀನಿಯರ್ ಸ್ಟ್ರೈನ್ ಯಂಗ್ಸ್ ಮಾಡ್ಯುಲಸ್ ಆಗಬೇಕು. ಎಲ್ಲಿದೆ ಅದು, ಯಂಗ್ಸ್ ಮಾಡ್ಯುಲಸ್ ಆರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಶಿಯರ್ ಸ್ಟ್ರೆಸ್ ಟು ಶಿಯರ್ ಸ್ಟ್ರೈನ್ ಆದರೆ ರಿಜಿಡಿಟಿ ಆಗುತ್ತೆ, ಮಾಡ್ಯುಲಸ್ ಆಫ್ ರಿಜಿಡಿಟಿ. ಬಲ್ಕ್ ಮಾಡ್ಯುಲಸ್ ಆದರೆ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಆದರೆ ಬಲ್ಕ್ ಮಾಡ್ಯುಲಸ್ ಆಗುತ್ತೆ. ಪಾಯ್ಸನ್ಸ್ ರೇಷಿಯೋ ಆದರೆ ಲೀನಿಯರ್ ಟು ಲ್ಯಾಟರಲ್ ಸ್ಟ್ರೈನ್. ದ ರೇಷಿಯೋ ಆಫ್ ಲೀನಿಯರ್ ಸ್ಟ್ರೈನ್ ಟು ಲ್ಯಾಟರಲ್ ಸ್ಟ್ರೈನ್ ಇಸ್ ಕಾಲ್ಡ್ ಪಾಯ್ಸನ್ಸ್ ರೇಷಿಯೋ ಆಗುತ್ತೆ. ಸೊ ಈ ಡೆಫಿನೇಷನ್ಸ್ ನಿಮಗೆ ಇಂಪಾರ್ಟೆಂಟು. ದ ರೇಷಿಯೋ ಆಫ್ ಲೀನಿಯರ್ ಸ್ಟ್ರೆಸ್ ಟು ಲೀನಿಯರ್ ಸ್ಟ್ರೈನ್ ಏನಾಗುತ್ತೆ, ಸ್ಟ್ರೆಸ್ ಟು ಸ್ಟ್ರೈನ್ ಯಂಗ್ಸ್ ಮಾಡ್ಯುಲಸ್ ಅಲ್ವಾ. ಅದರಲ್ಲಿ ಯಾವ ಥರದ ಸ್ಟ್ರೆಸ್ಸು, ಲಾಂಜಿಟ್ಯೂಡನಲ್, ಲೀನಿಯರ್, ಲ್ಯಾಟ್ರಲ್ ಅಂತೆಲ್ಲ ಕೇಳ್ತಾರೆ. ಇದು ಲೀನಿಯರ್ ಅಂತ ಏನಿದೆಲ್ಲ ಇದಕ್ಕೆ ಲಾಂಜಿಟ್ಯೂಡನಲ್ ಅಂತಲೂ ಯೂಸ್ ಮಾಡ್ಬೋದು, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೆಸ್ ಟು ದ ರೇಷಿಯೋ ಆಫ್ ಲೀನಿಯರ್ ಸ್ಟ್ರೆಸ್ ಟು ಲೀನಿಯರ್ ಸ್ಟ್ರೈನ್ ಅಥವಾ ದ ರೇಷಿಯೋ ಆಫ್ ಲಾಂಜಿಟ್ಯೂಡನಲ್ ಸ್ಟ್ರೆಸ್ ಟು ಲೀನಿಯರ್ ಸ್ಟ್ರೈನ್ ಈಸ್ ಕಾಲ್ಡ್ ಯಂಗ್ಸ್ ಮಾಡ್ಯುಲಸ್ ಆರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಲೀನಿಯರ್ ಸ್ಟ್ರೆಸ್ ಟು ಲೀನಿಯರ್ ಸ್ಟ್ರೈನ್ ಅಥವಾ ಲಾಂಜಿಟ್ಯೂಡನಲ್ ಸ್ಟ್ರೆಸ್ ಟು ಲಾಂಜಿಟ್ಯೂಡನಲ್ ಸ್ಟ್ರೈನ್ ಈಸ್ ಕಾಲ್ಡ್ ಯಂಗ್ಸ್ ಮಾಡ್ಯುಲಸ್ ಅಥವಾ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಅದೇ ಥರನೇ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂದರೆ ಏನು ಬರುತ್ತೆ, ದ ರೇಷಿಯೋ ಆಫ್ ಶಿಯರ್ ಸ್ಟ್ರೆಸ್ ಟು ಶಿಯರ್ ಸ್ಟ್ರೈನ್. ದ ರೇಷಿಯೋ ಆಫ್ ಶಿಯರ್ ಸ್ಟ್ರೆಸ್ ಟು ಶಿಯರ್ ಸ್ಟ್ರೈನ್. ಅದೇ ಥರನೇ ಬಲ್ಕ್ ಮಾಡ್ಯುಲಸ್ಗೆ ಏನು ಬರುತ್ತೆ, ದ ರೇಷಿಯೋ ಆಫ್ ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಓಕೆನಾ. ಇವೆಲ್ಲ ಡೆಫಿನೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದಮೇಲೆ ಪಾಯ್ಸನ್ಸ್ ರೇಷಿಯೋ ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ನಾನು ನಿಮಗೆ ರೀಸೆಂಟಾಗಿ ಏನು ಹೇಳಿದೆ, ದ ರೇಷಿಯೋ ಆಫ್ ಲ್ಯಾಟ್ರಲ್, ಅದು ದ ಲ್ಯಾಟ್ರಲ್ ಸ್ಟ್ರೈನ್, ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಟು ಲೀನಿಯರ್ ಸ್ಟ್ರೈನು, ಲೀನಿಯರ್ ಆರ್ ಲಾಂಜಿಟ್ಯೂಡನಲ್ ಸ್ಟ್ರೈನ್. ನೋಡಿ ಕನ್ಫ್ಯೂಷನ್ ಹಾಕೋಬಿಡಿ. ಪಾಯ್ಸನ್ಸ್ ರೇಷಿಯೋ ಬಂದಾಗ ಪಾಯ್ಸನ್ಸ್ ರೇಷಿಯೋ ಸ್ಟ್ರೈನ್ ಟು ಸ್ಟ್ರೈನೇ ಬರುತ್ತೆ, ಇವಕ್ಕೆಲ್ಲ ಸ್ಟ್ರೆಸ್ ಟು ಸ್ಟ್ರೈನ್ ಬರುತ್ತೆ. ಓಕೆ. ಸೊ ಹಾಗಾಗಿ ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಟು ಲೀನಿಯರ್ ಸ್ಟ್ರೈನ್ ಅಥವಾ ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಟು ಲಾಂಜಿಟ್ಯೂಡನಲ್ ಸ್ಟ್ರೈನ್ ಈಸ್ ಕಾಲ್ಡ್ ಪಾಯ್ಸನ್ಸ್ ರೇಷಿಯೋ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾನೆ. ಈ 4 ಡೆಫಿನೇಷನ್ ಇಂಪಾರ್ಟೆಂಟು. ಹಾಗಾಗಿ ದ ರೇಷಿಯೋ ಆಫ್ ಲ್ಯಾಟ್ರಲ್ ಲೀನಿಯರ್ ಸ್ಟ್ರೈನ್ ಟು ಲೀನಿಯರ್ ಸ್ಟ್ರೆಸ್ ಟು ಲೀನಿಯರ್ ಸ್ಟ್ರೈನ್ ಈಸ್ ಕಾಲ್ಡ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಸೊ ಆಪ್ಷನ್ ಎ ಪ್ರಶ್ನೆ ಗೊತ್ತಾಗುತ್ತೆ. ಅದಾಗಿ ನಂತರ ಇದಕ್ಕೆ ನಿಮ್ಗೆ ಕಂಡೀಷನ್ಸು ಗೊತ್ತಿದೆ. ಈಸ್ ಈಕ್ವಲ್ ಟು 2c ಇಂಟು 1 ಪ್ಲಸ್ ಮ್ಯೂ ಈಸ್ ಈಕ್ವಲ್ ಟು 3k ಇಂಟು 1 ಮೈನಸ್ 2 ಮ್ಯೂ. ಹೀಗೆ ಸಿಗೆ ಕೆಗೆ ರಿಲೇಷನ್ ಈಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು 9ck ಡಿವೈಡೆಡ್ ಬೈ 3k ಪ್ಲಸ್ ಸಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿಗೆ ಈ ಸಿಂಬಲ್ ಕೊಡ್ತೀವಿ, ಮಾಡ್ಯುಲಸ್ ಆಫ್ ರಿಜಿಡಿಟಿಗೆ ಸಿ ಆರ್ ಜಿ, ಬಲ್ಕ್ ಮಾಡ್ಯುಲಸ್ಗೆ ಕೆ. ಎಕ್ಸಾಮಲ್ಲಿ ಕೇಳಿದ್ದಾನೆ EATನಲ್ಲಿ, ನೆನ್ಪಿಟ್ಕೊಳ್ಳಿ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಧನ್ಯವಾದಗಳು.